ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲಕ್ಷ್ಮೀ ನರಸಿಂಹನಿಗೂ ಒಂದು ವಿಶೇಷವಾದಂತಹ ಅವಿನಾಭಾವ ಇದೆ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಿ ಹುತ್ತಾ ಇದ್ದು ಅಲ್ಲಿ ನಾಗನ ಸಂಚಾರ ಇರುತ್ತೋ ಅದೊಂದು ವಿಶೇಷವೇ ಸರಿ. ಭೂಲೋಕವೆಲ್ಲ ನಿನ್ನ ಕೀರ್ತಿ ಹಾಡು, ಭಕ್ತರ ಕಣ್ಣ ತುಂಬ ಮೂರ್ತಿ ನೋಡು, ನಮ್ಮೆದೆಯಾಗಲಿ. ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರಲಿ, ಮನುಷ್ಯನ ಕಣ್ಣುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ರೋಗ ಲಕ್ಷಣಗಳಿದ್ರೂ ಈ ಮಹಾಮೃತ್ತಿಗೆ ಪ್ರಸಾದದಿಂದ ಅವರಿರ್ತಕ್ಕಂಥ ರೋಗ ಲಕ್ಷಣಗಳನ್ನ ದೂರ ಮಾಡ್ಕೊಳ್ಬಹುದು. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಪ್ರತಿಯೊಬ್ಬರು ಮನೆ ಮಕ್ಕಳನ್ನು ಸಹಿತ ಜ್ಞಾನವಂತರನ್ನು ಮಾಡಿ, ವಿದ್ಯಾವಂತರನ್ನು ಮಾಡಿ, ಬುದ್ಧಿವಂತರನ್ನು ಮಾಡಿ, ಸಂಸ್ಕಾರವಂತರನ್ನು ಮಾಡಿ ಅಂತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ಮಾತು. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಬ್ರಹ್ಮಚಾರಿಣ್ಯನುತ್ತಮ. ನಮಸ್ಕಾರ. ಜೀಕರಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ವೈಶಾಖ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಟ್ಟುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನೆಲ್ಲ ತಿಳಿಸ್ಕೊಡೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನೀವು ಕಳಿಸುವಂತಹ ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜರು ತಿಳಿಸ್ತಾರೆ. ಇನ್ನು ಪ್ರತಿದಿನದ ಸಂದೇಶವನ್ನು ನೀಡೋದ್ರ ಜೊತೆಗೆ ಮನೋಗತ ಪ್ರಶ್ನತಂತ್ರದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಇನ್ನು ವೀಕ್ಷಕರೇ, ನಿಮಗೆ ಗುರುಜರನ್ನ ಭೇಟಿ ಆಗಬೇಕು ಅಂತಾಗಲಿ ಅಥವಾ ಶ್ರೀನಿವಾಸ್ ಶರ್ಮಾ ಅವ್ರನ್ನ ಭೇಟಿ ಆಗಬೇಕು ಅಂತಾದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳೇನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗ್ಬೋದು. ಭೇಟಿಯಾಗುವಂತಹ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ದೂರವಾಣಿ ಸಂಖ್ಯೆ 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಶುಭ ಗುರುವಾರ. ಬನ್ನಿ ಹಾಗಿದ್ರೆ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ,
ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜರು. ನನಗೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ, ಗುರುರಾಘವೇಂದ್ರಾಯ ನಮಃ, ಗುರುರಾಘವೇಂದ್ರಾಯ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. शंकर मध्व रामानुजाचार्य महाराज की जय. बोलो भगवान शिरडी सद्गुरु साईनाथ महाराज की जय. जय गुरुदत्त महाराज की जय. ಗುರು ದತ್ತಾತ್ರೇಯರನ್ನ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ, ಜೊತೆಗೆ ಜಗದ್ಗುರುಗಳಾದಂಥ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಗುರುವಿನ ಅನುಗ್ರಹ, ಗುರುವಿನ ಕಾರುಣ್ಯ ಎರಡೂ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದೇ. ಗುರುವಿನ ಕಾರುಣ್ಯಕ್ಕೆ ಎಲ್ಲರೂ ಸಹಿತ ಪಾತ್ರರಾಗಲೇಬೇಕು. ಯಾಕೆಂದರೆ ಆ ಗುರು ಎಂಬತಕ್ಕಂಥ ಪದದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹಾಗೆ ಇವಾಗ ಮೊನ್ನೆ ಅಷ್ಟೇ ಶಂಕರ ಜಯಂತಿ ಆಯಿತು, ರಾಮಾನುಜಾಚಾರ್ಯ ಜಯಂತಿ ಆಯಿತು. ಶಂಕರ ಮಧ್ವ ರಾಮಾನುಜಾಚಾರ್ಯ ಅಂತ ಹೇಳಿದೆ ನಾನು. ಈ ಮೂರು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳೇ. ಅಂತಹ ಶಕ್ತಿಗಳಲ್ಲಿ ಗುರುವಿನ ಅನುಗ್ರಹವನ್ನು ಪಡೆದು ಪ್ರತಿನಿತ್ಯದ ಕಾಯಕದಲ್ಲಿ ಗುರು ಪ್ರಾರ್ಥನೆ, ಗುರು ಆರಾಧನೆ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಅಂಥದ್ರಲ್ಲಿ ಗುರುರಾಯರನ್ನು, ಯಾಕೆಂದರೆ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಕಾಣತಕ್ಕಂಥವ್ರು. ಇವತ್ತಿಗೂ ಸಹಿತ ಕಲಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಒಮ್ಮೆ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ರೆ ಗುರು ಪ್ರಾರ್ಥನೆಯಿಂದ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು. ಇನ್ನು ಇವತ್ತಿಗೂ ಸಹಿತ ಒಂದಲ್ಲ ಒಂದು ತರಹ ರೂಪಗಳಲ್ಲಿ ಬಂದು ಅಲ್ಲಿ ಕೊಡುವಂತಹ ಆ ಮಹಾಪ್ರಸಾದವನ್ನು, ಅಂದರೆ ಭಗವಂತನಿಗೆ ನೈವೇದ್ಯ ಪ್ರಸಾದವನ್ನು ತಾವು ಸ್ವೀಕರಿಸ್ತಿರ್ತಕ್ಕಂಥ, ಪ್ರತ್ಯಕ್ಷವಾಗಿ ಸ್ವೀಕರಿಸುವಂಥ ಒಂದು ಕ್ಷೇತ್ರ ಅಂದರೆ ಅದು ಶ್ರೀ ಕ್ಷೇತ್ರ ಗಾಣಗಾಪುರ. ಗುರುವಿಗೆ ಗುರುವಾಗಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಲ್ಲಿದ್ದು ಆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಿರ್ತಕ್ಕಂಥ ಗುರು ಶ್ರೀ ದತ್ತಾತ್ರೇಯರು. ದತ್ತಾತ್ರೇಯರು ಅವಧೂತ ಪರಂಪರೆ, ದತ್ತ ಪರಂಪರೆ, ವಿಶೇಷವಾಗಿರ್ತಕ್ಕಂಥ ದತ್ತರ ಆರಾಧನೆ. ಭೀಮಾ ನದಿ ತೀರದಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತಲೇ ನಾವು ಶ್ರದ್ಧೆಯಿಂದ ಆರಾಧನೆ ಮಾಡಿದಾಗ ಗುರುವಿನ ಕಾರುಣ್ಯವನ್ನು ನಾವು ಅಲ್ಲಿ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿಗೂ ದತ್ತ ಚರಿತ್ರೆಯನ್ನು ಓದುವಂತಹ ಭಕ್ತರು ಸಾಕಷ್ಟು ಜನ. ಅದರಲ್ಲೂ ಭೀಮಾ ನದಿ ತೀರದಲ್ಲಿ ಆ ತಟದಲ್ಲಿ ಕೂತು ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಔದುಂಬರ ವೃಕ್ಷವೆಂದಿದೆ. ಆ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಕೂತು ಅಲ್ಲಿ ನಿತ್ಯವೂ ಸಹಿತ ಗುರು ದತ್ತ ಚರಿತ್ರೆಯನ್ನು ಓದ್ತಾ ಇರ್ತಾರೆ. ದತ್ತ ಚರಿತ್ರೆಯನ್ನು ಓದಲಿಕ್ಕೆ ಒಂದು ವಿಶೇಷತೆ ಇದೆ, ಒಂದು ವಿಶೇಷ ಕಾರಣ ಇದೆ. ದತ್ತ ಚರಿತ್ರೆಯನ್ನು ಯಾವಾಗ ಓದಬೇಕು, ಹೇಗೆ ಓದಬೇಕು, ಜೊತೆಗೆ ಯಾತಕ್ಕಾಗಿ ಓದಬೇಕು. ದತ್ತ ಚರಿತ್ರೆಯ ಪಾರಾಯಣವನ್ನು ನೀವು ಮಾಡಿದ್ರೂ ಸರಿಯೇ, ಅಥವಾ ನೀವು ಬೇರೊಬ್ಬರ ಕೈಲಿ ಮಾಡಿಸಿದ್ರೂ ಸರಿಯೇ, ಆ ಪಾರಾಯಣವನ್ನು ಮಾಡತಕ್ಕಂಥ ವ್ಯಕ್ತಿಗಳ ಮುಂಭಾಗದಲ್ಲಿ ಕೂತು ಅವರನ್ನು ನೀವು ದೃಷ್ಟಿಸಿ ನೋಡಿದ್ರೂ ಸರಿಯೇ, ಅಲ್ಲಿ ಕಾರ್ಯಸಿದ್ಧಿ ಇದೆ. ಗುರು ದತ್ತಾತ್ರೇಯರ ಆ ವಿಶೇಷವಾಗಿರ್ತಕ್ಕಂಥ ಒಂದು ಪಾರಾಯಣದಲ್ಲಿ ಬರುವಂತಹ ಒಂದೊಂದು ಶ್ಲೋಕಗಳು, ಒಂದೊಂದು ಪದಗಳು ಎಲ್ಲವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನ ಯತಿವರಣ್ಯರು, ಸಾಕಷ್ಟು ಜನ ಭಕ್ತ ಶಿರೋಮಣಿಯರು ಎಲ್ಲರೂ ಸಹಿತ ಗುರುಚರಿತ್ರೆಯನ್ನು ಓದ್ತಾ ಇರ್ತಾರೆ ಗಾಣಗಾಪುರ ಕ್ಷೇತ್ರದಲ್ಲಿ. ಗಾಣಗಾಪುರದ ಆ ದತ್ತಾತ್ರೇಯರ ಮೌಲ ಸಾನ್ನಿಧ್ಯ, ಅಲ್ಲಿರ್ತಕ್ಕಂತಹ ಪಾದುಕೆಗಳು, ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ, ಇವತ್ತಿಗೂ ಸಹಿತ ದತ್ತ ಮಹಾರಾಜರು ಆ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಯಾವುದೋ ಒಂದು ರೂಪದಲ್ಲಿ, ಯಾವ ಭಕ್ತನ ರೂಪದಲ್ಲಿ ಬರ್ತಾರೋ, ಗೋವಿನ ರೂಪದಲ್ಲಿ ಬರ್ತಾರೋ ಅಥವಾ ಶ್ವಾನದ ರೂಪದಲ್ಲಿ ಬರ್ತಾರೋ ಒಂದು ಅರಿಯದು. ಆದರೆ ಭಕ್ತರು ಮಾತ್ರ ಮಹಾಮಂಗಳಾರತಿ, ಬೆಳಗ್ಗಿನ ಜಾವದ ಆರತಿ, ಅದು ಬೆಳಗ್ಗಿನ ಜಾವ 2 ಗಂಟೆಗೆ ಪ್ರಾರಂಭವಾಗುವಂತಹ ಪೂಜಾ ಅನುಷ್ಠಾನ, ತ್ರಿಕಾಲ ಅನುಷ್ಠಾನ ಶ್ರದ್ಧೆಯಿಂದ, ಭಕ್ತಿಯಿಂದ, ಮಡಿಯಿಂದ ನಡೆಯುವಂತಹ ಕ್ಷೇತ್ರ ಗಾಣಗಾಪುರ ಕ್ಷೇತ್ರ. ಗಾಣಗಾಪುರದ ದತ್ತಾತ್ರೇಯರಿಗೆ ಸ್ವಾಮಿಗೆ ಆ ನೈವೇದ್ಯವನ್ನು ತೆಗೆದುಕೊಂಡು ಹೋಗುವ ಕಾಲ ಇದೆಯಲ್ಲ, ಅದು ದಿನಕ್ಕೊಂದು ಅಥವಾ ಅಲ್ಲಿಗೆ ಬರ್ತಕ್ಕಂತಹ ಅರ್ಚಕರ ಆ ಒಂದು ಸೇವೆ, ಯಾರಿಗೆ ಆ ಸೇವೆ ಮಾಡುವಂತಹ ಭಾಗ್ಯವನ್ನು ಭಗವಂತ ಕರುಣಿಸಿರ್ತಾನೋ ಅಥವಾ ಸರತಿ ಸಾಲಲ್ಲಿ ಅವರಿಗೆ ಏನು ಆ ಸೇವೆ ಬಂದಿರುತ್ತೋ, ಯಾವ ವಾಸ್ತುಗುರಕ್ಕೆ ಸೇವೆಯನ್ನು ಸಿಗುವಂತಹ ಸೌಭಾಗ್ಯ ಆಗಿರುತ್ತೋ, ಅದು ಸುಡು ಬಿಸಿಲು, ಆ ಬಿಸಿಲು ಎಂಬತಕ್ಕಂಥದ್ದು 42, 43, 45 ಡಿಗ್ರಿವರೆಗೂ ಬಿಸಿಲು ಹೋಗುತ್ತೆ.
ಕಾಲು ಆಚೆ ಇಡಲಿಕ್ಕಾಗೋದೇ ಇಲ್ಲ. ಆದರೂ ಅಂತಹ ಕ್ಷಣದಲ್ಲೂ ದೇವಾಲಯದಿಂದ ಆ ಅರ್ಚಕರ ವಾಸ್ತುಗೃಹ ಎಷ್ಟೇ ದೂರ ಇದ್ದರೂ ಮಾಧ್ಯಾಹ್ನಿಕ ಮಹಾಪ್ರಸಾದವನ್ನು ಮಡಿಯಿಂದ ಆ ಮನೆಯಿಂದ ಇಲ್ಲಿಗೆ ದೇವಾಲಯಕ್ಕೆ ಬರಬೇಕು, ನಡೆದು ತರಬೇಕು. ಆಗ ಬಿಸಿಲಿನ ತಾಪಮಾನ ತಲೆ ಮೇಲೆ ಸುಡುತ್ತಿರುತ್ತೆ, ಪಾದ ಸುಡುತ್ತಿರುತ್ತೆ. ಆದರೂ ಅಲ್ಲಿರ್ತಕ್ಕಂಥವರ ನಿಷ್ಠೆ, ಶ್ರದ್ಧೆ, ಆ ಭಕ್ತಿ, ಆ ಪ್ರಸಾದವನ್ನು ತರುವಂತಹ ಆ ಗಳಿಗೆ ಅದು ನೋಡ್ಲಿಕ್ಕೆ ಆನಂದ. ಅಷ್ಟು ಶ್ರದ್ಧೆಯಿಂದ ಪ್ರಸಾದವನ್ನು ತಂದು ದೇವರಿಗೆ ನೈವೇದ್ಯ ಮಾಡಿದ್ರೆ ಆ ನೈವೇದ್ಯವನ್ನು ಪುನಃ ಎಲ್ಲರೂ ಸಹಿತ ಸರತಿ ಸಾಲಲ್ಲಿ ನಿಂತು ಭಿಕ್ಷೆ ಪ್ರಕಾರವಾಗಿ ತೆಗೆದುಕೊಳ್ತಾರಲ್ಲ, ಅಲ್ಲಿ ಎಂತಹ ಶ್ರೀಮಂತನಿರ್ಬೋದು, ನೀವೆಂತಹ ಕೋಟ್ಯಾಧಿಪತಿಗಳಾಗಿರ್ಬೋದು, ಆದರೆ ಅಲ್ಲಿ ಕೊಡುವಂತಹ ಆ ಮಧುಕರ ಪ್ರಸಾದವನ್ನು ಭಿಕ್ಷೆ ತೆಗೆದುಕೊಂಡೇ ಭೌತಿ ಭಿಕ್ಷಾಂದೇಹಿ ಅಂತ ಏನು ಹೇಳ್ತಾರೋ ಆ ಸಾನ್ನಿಧ್ಯದಲ್ಲಿ ದತ್ತ ಕೊಡ್ತಕ್ಕಂಥ ಮಹಾಪ್ರಸಾದದ ಭಿಕ್ಷೆ ಅಂತಲೇ ತಿಳ್ಕೊಳ್ಬೇಕು. ಅಂಥ ಒಂದು ವಿಶೇಷವಾಗಿದೆ. ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ದತ್ತಾತ್ರೇಯರ ಅನುಗ್ರಹ ಈ ಶುಭ ದಿನ ತಮ್ಮೆಲ್ಲರಿಗೂ ಆಗಲಿ. ಗುರು ದತ್ತರ ಕಾರುಣ್ಯ ಎಲ್ಲರ ಮೇಲಿರಲಿ. ಎಲ್ಲರ ಜೀವನ ಬಂಗಾರವಾಗಲಿ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಬದುಕಿಗೆ ಗುರು ದತ್ತಾತ್ರೇಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಇವತ್ತಿನ ದಿವಸವನ್ನು ಪ್ರಾರಂಭವನ್ನು ಮಾಡೋಣ. ಪ್ರತಿನಿತ್ಯದ ಕಾರ್ಯಕ್ರಮ, ಪ್ರತಿ ಗುರುವಾರದಂದು ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಒಂದೇ ಮಾತು, ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ. ಗುರು ಇಲ್ಲದ ವಿದ್ಯೆ ಅದು ಗುಡ್ಡು ವಿದ್ಯೆನೇ. ಯಾಕೆ ಅಂದರೆ ನಾವು ಏನನ್ನ ಕಲ್ತ್ರೂ ಕೂಡ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇರತಕ್ಕಂಥ ವಿದ್ಯೆಯನ್ನು ನಾವು ಯಾವ್ದು ಕಲಿತೀವೋ, ಯಾವುದನ್ನು ನಾವು ಸಂಪಾದನೆಯನ್ನು ಮಾಡ್ತೀವೋ, ಅದು ಯಾವುದೂ ಕೂಡ ನಮಗೆ ಶಾಶ್ವತ ಅಲ್ಲ. ಗುರುಗಳಿಂದನೇ ನಮಗೆ ಆ ಒಂದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಗುರುಗಳಿಂದನೇ ನಾವು ಅದನ್ನು ತಿಳ್ಕೊಳ್ಬೇಕು. ಗುರುಗಳ ಅನುಗ್ರಹದಿಂದನೇ ನಾವು ಅದನ್ನು ಸ್ವೀಕರಿಸಬೇಕು. ಏನೆಂದು ವಿಚಾರ ಆದ್ರೂ ಕೂಡ ಪರವಾಗಿಲ್ಲ, ನಮಗಿನ್ನ ಅದರ ಬಗ್ಗೆ ಜಾಸ್ತಿ ಜ್ಞಾನವನ್ನು ಅರಿತಿರ್ತಕ್ಕಂಥ ವ್ಯಕ್ತಿ ಹತ್ರ ನಾವೇನನ್ನಾದರೂ ಒಂದಷ್ಟು ವಿಚಾರಗಳನ್ನು ಸಂಪಾದಿಸ್ತಾ ಇದ್ದೀವಿ ಅಂದರೆ ಆ ಒಂದು ಸಂಪಾದಿಸ್ತಾ ಇರತಕ್ಕಂಥ ವ್ಯಕ್ತಿ ನಮ್ಮ ಗುರುವಿನೇ. ಆ ಒಂದು ಗುರುವಿನ ಸ್ಥಾನಮಾನವನ್ನು ಆ ಕ್ಷಣ ನಾವು ಅವರಿಗೆ ಕೊಟ್ಟಿದ್ದೇ ಆದರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ನಾವು ಆದಷ್ಟು ಬೇಗ, ಆದಷ್ಟು ಈಸಿಯಾಗಿ ನಾವು ತಿಳ್ಕೊಳ್ಬೋದು. ಆದರೆ ಆ ಕ್ಷಣ ನಾವೇನಾದರೂ ನನಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದೇನಪ್ಪ, ನನಗೆಲ್ಲವೂ ಗೊತ್ತಿದೆ, ನನಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ, ನನಗೆ ಗೊತ್ತಿರೋದನ್ನು ಮತ್ತೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋ ಅಂಥದ್ದು ಏನಿದೆ ಎಂಬತಕ್ಕಂಥ ಮನೋಭಾವ ನಮಗೇನಾದರೂ ಬಂದುಬಿಟ್ರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದಲ್ಲ ಒಂದಷ್ಟು ವಿಚಾರಗಳಲ್ಲಿ ಬದಲಾಯಿಸ್ತಕ್ಕಂಥದ್ದಾಗಲಿ, ಇನ್ನಷ್ಟು ಹೆಚ್ಚಿನ ಜ್ಞಾನವನ್ನು ಉಳಿರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ನಿಮಗಿನ್ನ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ತಿಳ್ಕೊಂಡಿರ್ತಕ್ಕಂಥದ್ದಾಗಲಿ, ಆ ಕ್ಷಣ ಒಂದು ವಿಚಾರದ ಬಗ್ಗೆ ನಾವೇನಾದರೂ ಡಿಸ್ಕಷನ್ ಆಗಲಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಒಂದು ಅದರ ಬಗ್ಗೆ ಏನಾದರೂ ಒಂದು ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದಾಗಲಿ ಮಾಡಿದಾಗ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರದಲ್ಲಿ ಇನ್ನಷ್ಟು ಹೆಚ್ಚಿನಷ್ಟು ಜ್ಞಾನವನ್ನು ಆ ಕ್ಷಣ ತಾವು ಸಂಪಾದನೆ ಮಾಡ್ಬೋದು. ಇಲ್ಲಾಂದರೆ ಒಂದು ವೇಳೆ ಆ ಒಂದು ವಿಚಾರವಾಗಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಆ ಕ್ಷಣ ತಾವು ಅವರಿಗೆ ಒಂದಷ್ಟು ಜ್ಞಾನವನ್ನು ತುಂಬೋದು. ಇಲ್ಲಿ ತಾವೂ ಗುರು ಆಗ್ಬೋದು, ಒಂದು ಕ್ಷಣ ತಾವೂ ಶಿಷ್ಯರಾಗ್ಬೋದು. ಜೀವನದಲ್ಲಿ ಗುರು ಶಿಷ್ಯರು ಪ್ರತಿಯೊಂದನ್ನು ಕೂಡ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವೇ ಅನುಭವಿಸ್ತೀವಿ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ಯಾರು ದೊಡ್ಡವರಲ್ಲ, ಯಾರಿಗೆ ಯಾರು ಚಿಕ್ಕವರಲ್ಲ. ಇವತ್ತಿನ ದಿವಸ ನಮಗಿನ್ನ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥವ್ರು ಹೆಚ್ಚಿನಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ಎಲ್ಲೋ ಒಂದು ಕಡೆ ನಾನೇ ಒಂದು ಕಡೆ ಅಲ್ಪಜ್ಞಾನಿನೇನೋ ಅನ್ಕೊಂಡ್ಬಿಡ್ತೀನಿ ಕೆಲವೊಂದು ಸತಿ. ಯಾಕೆಂದರೆ ನನಗಿನ್ನ ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ಇಷ್ಟೆಲ್ಲ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿಟ್ಕೊಂಡಿರ್ತಾರೆ, ಇಷ್ಟೆಲ್ಲ ವೇದಾಭ್ಯಾಸವನ್ನು ಮಾಡಿಟ್ಕೊಂಡಿರ್ತಾರೆ. ಆಗ ಒಂದು ಜ್ಞಾನ ಶಿಕ್ಷೆ ಅವರ ಆ ಒಂದು ಬುದ್ಧಿಶಕ್ತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವೇ ಎಲ್ಲೋ ಒಂದು ಕಡೆ ಸೋತು ಬಿಟ್ಟುವ ಎಂಬತಕ್ಕಂಥ ಮನೋಭಾವ ನಮಗೆ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಒಂದೇ, ಎಲ್ಲರಲ್ಲೂ ಕೂಡ ಜ್ಞಾನ ಇದೆ. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇರ್ತಾರೆ. ಅವರವರ ಬುದ್ಧಿಶಕ್ತಿ ಎಷ್ಟರ ಮಟ್ಟಿಗಿರುತ್ತೋ ಅದಕ್ಕೆ ನಾವು ಗೌರವಿಸಬೇಕು. ಅವರು ಆ ಕ್ಷಣ ಏನೇ ಹೇಳಿದ್ರು ನಾವು ಅದನ್ನು ಸ್ವಾಗತಿಸಬೇಕು ಅಂಥದ್ದೊಂದು ಮಾತನ್ನು ಹೇಳ್ತಾ, ಇನ್ನು ಪ್ರತಿನಿತ್ಯದ ಸಂದೇಶ. ನಮ್ಮ ಬದುಕಿನಲ್ಲಿ
ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಸಾಕಷ್ಟು ಜನರನ್ನು ನಾವು ನೋಡ್ತೀವಿ. ಆದರೆ ಒಂದು ಮಾತನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಬಂದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಏನಾದರೂ ಮಾತಾಡಿದಾಗ ಆ ಕ್ಷಣ ತಾವು ದಯವಿಟ್ಟು ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಯಾಕೆ ಅಂದರೆ ಆ ವ್ಯಕ್ತಿ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಯೋಚನೆಯನ್ನು ತೋರಿಸ್ತಕ್ಕಂಥವ್ನು ಇರ್ತಾನೆ ಹೊರತಾಗಿ ಆ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥವ್ನಿಲ್ಲ. ಯಾಕೆಂದರೆ ಆ ಕ್ಷಣದ ಮಾತುಗಳು ಆ ವ್ಯಕ್ತಿಯ ಯೋಚನೆ ಯಾವ ಲೆವೆಲ್ ಇದೆ, ಯಾವ ಮಟ್ಟಕ್ಕಿದೆ ಅನ್ನೋದನ್ನು ತೋರ್ಪಡಿಸ್ಕೊಳ್ತಾನೆ ಹೊರತಾಗಿ ನಿಮ್ಮ ವ್ಯಕ್ತಿತ್ವವನ್ನಲ್ಲ. ನಿಮ್ಮ ವ್ಯಕ್ತಿತ್ವ ನಿಮಗೆ ಮಾತ್ರ ಗೊತ್ತು. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಗೊತ್ತಿದ್ರೆ ಯಾವ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ನಿಮ್ಮ ಮೇಲಾಗಲಿ ಕೆಟ್ಟದಾಗಿ ಮಾತಾಡ್ತಕ್ಕಂಥವನ್ನಲ್ವೇ ಅಲ್ಲ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಮಾತನಾಡಲಿಕ್ಕೆ ಬಾಯಿದೆ, ಬಾಯಿ ಇರೋದೇ ಮಾತಾಡಲಿಕ್ಕೆ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಸುಂದರವಾದ ಬಾಯನ್ನು, ಈ ಒಂದು ಸುಂದರವಾದ ಸ್ವರವನ್ನು ಆದಷ್ಟು ನಾವು ಒಳ್ಳೆಯ ವಿಚಾರಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಾ ಯಾರೆಲ್ಲ ಮನನೊಂದಿದ್ದಾರೋ ಅವರ ಮನಸ್ಸಿಗೆ ಸಂತೋಷವಾಗ್ತಕ್ಕಂಥ ಆ ಕ್ಷಣ ನೆಮ್ಮದಿಯನ್ನು ಉಂಟು ಮಾಡತಕ್ಕಂಥ ಮಾತುಗಳನ್ನು ಆಡಲಿ. ನಿನ್ನಲ್ಲಿರ್ತಕ್ಕಂಥ ನೋವನ್ನು ಮರೆತು ಆ ಕ್ಷಣ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾದರೂ ನೋವು ಉಂಟು ಮಾಡಿದರೆ ಆ ಕ್ಷಣ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ನೋವನ್ನು ಮರೆಸ್ತಕ್ಕಂಥ ಶಕ್ತಿ ನಿನ್ನ ಸ್ವರದಲ್ಲಿದೆ. ನಿನಗೆ 1000 ನೋವಿರಲಿ, ನಿನ್ನ ನೋವನ್ನು ಮರೆಸ್ತಕ್ಕಂಥ ವ್ಯಕ್ತಿ ಒಂದು ಸ್ವರ ನಿನಗೋಸ್ಕರ ಇದೆ. ಆದರೆ ಆ ಕ್ಷಣ ನೀನು ಮಾತಾಡ್ತಕ್ಕಂಥ ಮಾತುಗಳು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಆ ಕ್ಷಣ ದೂರ ಆಗುತ್ತೆ. ಆ ಕ್ಷಣ ಆ ವ್ಯಕ್ತಿ ಮನಸ್ಸಲ್ಲಿರ್ತಕ್ಕಂಥ ನೋವು ದೂರ ಆದರೆ ನನ್ನಿಂದ ಆ ವ್ಯಕ್ತಿ 2 ನಿಮಿಷ ನಕ್ಕದ್ನಲ್ಲಪ್ಪ ಅಂತ ಹೇಳಿ ತಾವು ಸಂತೋಷ ಪಡ್ಬೋದು. ಆದರೆ ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ಹೇಳ್ತಾರೆ, ನಿಮ್ಮ ಬಗ್ಗೆ ಆ ಕ್ಷಣ ಏನೋ ಹೇಳಿದ್ರು ಅಂಥೇಳಿ ತಾವು ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಮಾಡಿಕೊಂಡು ಇಂಥ ವ್ಯಕ್ತಿ ನನ್ನ ಬಗ್ಗೆ, ನನ್ನ ವ್ಯಕ್ತಿತ್ವದ ಬಗ್ಗೆ ಹಿಂಗೆ ಮಾತಾಡ್ಬಿಟ್ರಲ್ಲ ಅಂಥೇಳಿ ಯಾರೂ ಕೂಡ ಅಪಾರ್ಥವನ್ನು ಕೂಡ ಮಾಡ್ಕೊಳ್ಬೇಡಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಆ ವ್ಯಕ್ತಿಯ ಯೋಚನೆ ಶಕ್ತಿ ನಿಮ್ಮ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಇದೆ ಎಂಬತಕ್ಕಂಥದ್ದನ್ನು ಮಾತ್ರ ಬಿಂಬಿಸುತ್ತೆ ಹೊರತಾಗಿ ನಿಮ್ಮ ವ್ಯಕ್ತಿತ್ವವನ್ನು ಬಿಂಬಿಸೋದಿಲ್ಲ. ನಿಮ್ಮ ವ್ಯಕ್ತಿತ್ವ ನಿಮಗೆ ಗೊತ್ತು. ವ್ಯಕ್ತಿತ್ವ ಗೊತ್ತಿರತಕ್ಕಂಥವ್ರು ಯಾರನ್ನು ಕೂಡ ಕೀಳಾಗಿ ಮಾತಾಡೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಶವರಿಂದ. ಗುರುಶೇಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ಹಾಗೆ ಮಕ್ಕಳಿಗೆ ರಜಾ ಬಂದಾಯಿತು. ರಜಾ ಬಂದಾಯಿತು ಅಂದರೆ ಎಕ್ಸಾಮ್ಸ್ ಎಲ್ಲ ಮುಗೀತು. ಎಕ್ಸಾಮ್ಗೆಲ್ಲ ಮುಗಿದ ಮೇಲೆ ಇನ್ನು ಮಕ್ಕಳ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಅಲ್ಲಿ ಪ್ರಯಾಣ ಮಾಡು, ಇಲ್ಲಿ ಪ್ರಯಾಣ ಮಾಡು. ರಜಾ ಬಂತು ಅಂದ ತಕ್ಷಣ ನನ್ನನ್ನು ನೋಡ್ತಾರೆ, ಇವರಿಗೆ ರಜಾ ಇಲ್ಲ, ಡ್ಯೂಟಿ ಮುಗೀತು. ಆದರೆ ಒಂದು ಸಂತೋಷ ಏನಪ್ಪ ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೋ ಪುಣ್ಯಕ್ಷೇತ್ರಕ್ಕೋ ಅಥವಾ ನಿಮ್ಮ ಮನರಂಜನಾ ಕೆಲವೊಂದಷ್ಟು ಸ್ಥಳಗಳಿದೆಯಲ್ಲ ಅಲ್ಲಿಗೆ ಹೋಗಿ ಬರುವಂಥ ಒಂದು ಪ್ರಯತ್ನವನ್ನು ತಾವು ಮಾಡ್ತಿದ್ದೀರಿ. ತುಂಬ ಸಂತೋಷ. ಮಾಡಿ. ನಿಮ್ಮ ದುಡಿಮೆ ನಿಮ್ಮ ಮನೆ ಮಕ್ಕಳ ಸಂತೋಷಕ್ಕಾಗಿ, ಅಥವಾ ಮಕ್ಕಳು ಯಾತ್ರೆ ಹೊರಟಾಗ ಅಲ್ಲಿರ್ತಕ್ಕಂತಹ ಆ ಸಾನ್ನಿಧ್ಯದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ತಾವು ಜ್ಞಾನವಂತರಾಗಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಾಳೆ ನಿಮ್ಮ ಒಂದು ಪರಿವಾರಕ್ಕೆ ತಿಳಿಸ್ಲಿಕ್ಕಾಗಿ ಇಂತಹ ವಿಚಾರ ಇರಲಿ. ಆದರೆ ಡ್ರೈವಿಂಗ್ ಲೈನಲ್ಲಿ ಮಾತ್ರ ಯಾರು ಡ್ರೈವ್ ಮಾಡ್ತಿರ್ತೀರೋ ಅವರು ಸ್ವಲ್ಪ ಗಮನ ಇಟ್ಟು ಗಾಡಿ ಓಡಿಸೋದನ್ನ ಕಲ್ತ್ಕೊಳ್ಳಿ. ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ತೀರಿ, ಮಕ್ಕಳನ್ನು ಕರ್ಕೊಂಡೋಗಿ ನೀವು ಸಂತೋಷದಿಂದ ಮಕ್ಕಳ ಕೈಲೂ ಒಂದಷ್ಟು ಡ್ರೈವಿಂಗ್ ಮಾಡಿಸೋಣ ಅಂಥೇಳಿ ಹೈವೇಗಳಲ್ಲಿ ಮಕ್ಕಳ ಕೈಲಿ ಡ್ರೈವಿಂಗ್ ಕೊಡ್ತಕ್ಕಂಥದ್ದು ತಪ್ಪು. ಜೊತೆಗೆ ಅತಿಯಾದಂತಹ ವೇಗವಾಗಿ ಮುನ್ನಡಿಬೇಕು, ನಾನು ಬೇಗ ಹೋಗಿ ಸೇರ್ಕೋಬೇಕು ಅಂತ ಹೋಗ್ತಕ್ಕಂಥದ್ದು ಇನ್ನೂ ದೊಡ್ಡ ತಪ್ಪು. ನಾವು ಏನೇ ಮಾಡಿದ್ರೂ ರಸ್ತೆಗಳಲ್ಲಿ ಕೆಲವು ಸುರಕ್ಷಿತವಾದಂತಹ ಒಂದು ಡ್ರೈವಿಂಗ್ನ ನಾವು ಕಲ್ತ್ಕೋಬೇಕು, ನಡೆಸ್ಕೊಳ್ಬೇಕು. ನಾವು ಕರೆಕ್ಟಾಗಿ ಹೋದರೂ ನಮ್ಮ ಎಡ ಮತ್ತು ಬಲಭಾಗದಲ್ಲಿ ಬರ್ತಕ್ಕಂಥವ್ರು ಹೀಗೇ ಬರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಣ್ಣ ಅಚಾತುರ್ಯ ಆದರೂ ಏನೋ ಒಂದು ಆಸೆಯನ್ನು ಕಟ್ಕೊಂಡು ಆಶಾ ಗೋಪುರದಲ್ಲಿ ಒಂದು ಕ್ಷೇತ್ರಕ್ಕೆ ಹೋಗಬೇಕು, ದೇವರ ದರ್ಶನ ಮಾಡಿ ಬರಬೇಕು ಅಂತ ಆ ದೇವ್ರ ಮೇಲೆ ಕೆಟ್ಟ ಹೆಸರು ಹಾಕೋದು ಬೇಡ. ತಪ್ಪು ನಮ್ಮದಿರುತ್ತೆ, ಅದನ್ನು ದೇವ್ರ ಮೇಲೆ ಹೇಳ್ತೀವಿ. ದರ್ಶನ ಮಾಡಿ ಊರಿಗೆ ಹಿಂತಿರುಗ್ತಿರ್ತೀವಿ, ಬಹಳ ವೇಗವಾಗಿ ಬರ್ತೀವಿ, ಅಥವಾ ಕಣ್ಣು ಮಂಜಾಗತ್ತೆ, ಕಣ್ಣು ಎಳೆಯುತ್ತೆ, ನಿದ್ದೆ ಹೋಗಬೇಕು ಅನ್ಸುತ್ತೆ, ಆ ಕ್ಷಣದಲ್ಲಿ ಬಲವಂತವಾಗಿ ಡ್ರೈವ್ ಮಾಡ್ತೀವಿ, ಹೆಚ್ಚು ಕಮ್ಮಿ ಮಾಡ್ಕೊಳ್ತೀವಿ. ಅದಕ್ಕೆ ದೇವ್ರ ಕಾರಣ ಅಲ್ಲ. ಅದಕ್ಕಾಗಿ ಯಾಕೆ ನಾನು ಇವತ್ತು ಈ ಮಾತು ಹೇಳಿದೆ ಅಂದರೆ, ಕಳೆದ 1-2 ದಿನದಲ್ಲೇ ಈ ಡ್ರೈವಿಂಗಿಂದ ಯಾತ್ರೆಗಳು ಹೊರಟವರಾಗಿರ್ತಕ್ಕಂಥ ಅಚಾತುರ್ಯ ನನ್ನ ಕಿವಿಗೆ ಒಂದಷ್ಟು ಬಿತ್ತು ವಿಚಾರ. ಹಾಗಾಗಿ ನಿಮ್ಮ ಮುಂದೆ ಈ ವಿಚಾರವನ್ನು ತಂದಿದ್ದೇನೆ. ಪ್ರತಿಯೊಬ್ಬರಿಗೂ ಒಂದು ಆಸೆ, ಮಕ್ಕಳಿಗೆ ರಜಾ ಬಂದಿದೆ, ಮಕ್ಕಳನ್ನೆಲ್ಲನ್ನ ಕರ್ಕೊಂಡು ಹೋಗಬೇಕು. ತಂದೆ ತಾಯಿಯ ಮುಗ್ಧ ಮನಸ್ಸಿದೆಯಲ್ಲ, ಅದು ಹೇಳಲಿಕ್ಕಾಗೋದೇ ಇಲ್ಲ.
ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಸಾಲ ಮಾಡಿದ್ರು ನನ್ನ ಮಕ್ಕಳನ್ನ ಎಲ್ಲರೂ ಯಾತ್ರೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನಿಜ. ಆದರೆ ಅದರ ಮಧ್ಯದಲ್ಲಿ ವೇಗ ಇದೆಯಲ್ಲ, ಸ್ಪೀಡ್ ಇದೆಯಲ್ಲ. ದೇವಸ್ಥಾನ ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗುತ್ತೆ ಅಂದಾಗ ಬಹಳ ವೇಗವಾಗಿ ಹೊರಡಬೇಕು. 12 ಕ್ಲೋಸ್ ಆದರೂ ಪರವಾಗಿಲ್ಲ, 4 ಗಂಟೆಗೆ ಓಪನ್ ಆಗುತ್ತೆ. 12 ಕ್ಲೋಸ್ ಆದರೂ 4 ಗಂಟೆ ಪುನಃ ದರ್ಶನ ಇದೆ. ಅಥವಾ ನೀವು ಯಾವ ಸಮಯಕ್ಕೆ ಸೇರಬೇಕಾಗಿರುತ್ತೋ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ, ತೊಂದರೆ ಏನೂ ಇಲ್ಲ. ಒಂದು ದಿವಸ ಹೆಚ್ಚಾಗಾಯ್ತಾ ಅಡ್ಡಿ ಇಲ್ಲ. ಆದರೆ ಇಲ್ಲಾಗುವ ಅಚಾತುರ್ಯ, ನಾಳೆ ನೀವು ಕಣ್ಣೀರು ಹಾಕುವಂಥದ್ದು, ನಾಳೆ ನಿಮಗೆ ಈ ಸಮಸ್ಯೆ ಎದುರಾಗುವಂಥದ್ದು, ಇದು ಯಾವುದೂ ಆಗಬಾರ್ದು. ಅದಕ್ಕಾಗಿ ಎಚ್ಚರಿಕೆಯಿಂದ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಇನ್ನು ಕೆಲವಷ್ಟು ಕ್ಷೇತ್ರಗಳಲ್ಲಿ ಟಿಪ್ಸ್ ಅಂತ ಏನಾದರೂ ತಿಳಿಸೋದಾದ್ರೆ ಗುರುಗಳೇ, ರಾತ್ರೆಲ್ಲ ಡ್ರೈವಿಂಗ್ ಮಾಡಿ ಕಷ್ಟಪಟ್ಟು ಬಂದಿರೋ ಕ್ಷಣದಲ್ಲೂ ಹೇಳೋದಾದರೆ, ಮತ್ತು ಆ ಕ್ಷಣ ಅವರು ಹೊರಡ್ತಕ್ಕಂಥ ಸಮಯವನ್ನು ತಿಳಿಸೋದಾದರೆ, ಈ ಬೆಳಗ್ಗೆ ಒಂದು 6:30 ಆ ಒಂದು ಬಿಸಿಲಿನ ಶಾಖ ಬೀಳುತ್ತಲ್ಲ ಗುರುಗಳೇ, ಆ ಒಂದು ಸೂರ್ಯನ ಕಿರಣಗಳು ಕಣ್ಣ ಮೇಲೆ, ಆ ಕ್ಷಣ ಎಂಥವನಿಗಾದರೂ ಆ ಕ್ಷಣ ನಿದ್ದೆ ಬರ್ತಕ್ಕಂಥದ್ದು. ಆಗ ಬರೋದಿಲ್ಲ. ಇಲ್ಲೂ ನಿನ್ನ ಅನುಭವ ತಪ್ಪು. ಕಣ್ಣಿಗೆ ಬೆಳಗಿನ ಜಾವ 4 ಗಂಟೆ, 4 ಗಂಟೆ ಅದು ನಿದ್ದೆ. ಎಂಥವ್ರಿಗಾದರೂ, ಎಂಥ ವಿದ್ಯಾವಂತನಿಗಾದರೂ 4 ಗಂಟೆಗೆ ಕಣ್ಣು ಜೋಪ್ ಹೊಡೆಯುತ್ತೆ. ಹೌದೌದು, ಕಣ್ಣು ಎಳೆದಾಡ್ಸತ್ತೆ. ಆ ಸಮಯದಲ್ಲಿ ಬಲವಂತವಾಗಿ ನಾವು ಹೋಗ್ತೀವಿ, ಸೇರ್ತೀವಿ ಅನ್ನೋದಕ್ಕಿಂತ 10 ನಿಮಿಷ ನೋಡಿ. ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಒಂದು ತಿಳ್ಕೊಳ್ಳಿ, ನಿಮ್ಮ ಹಿಂದೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ಸು, ನೀವು ಡ್ರೈವರ್ ಆಗಿದ್ದು ನಿಮ್ಮ ಹಿಂದೆ ನೀವು ಕಸ್ಟಮರ್ನ, ನಿಮ್ಮ ಪ್ಯಾಸೆಂಜರ್ಸ್ನ ನೀವು ಕರ್ಕೊಂಡು ಬಂದಿದ್ದರೆ ಅವ್ರು ನಿಮ್ಮ ಪ್ರೆಷರ್ ಕೊಟ್ಟರು ನೀವು ಅವ್ರ ಪ್ರೆಷರ್ಗೆ ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. 10 ನಿಮಿಷ ಗಾಡಿ ಪಕ್ಕಕ್ಕೆ ಹಾಕಿ ಕಣ್ಣನ್ನು ನೀವು ಒಂದು ಸ್ವಲ್ಪ ಕಣ್ಣು ನಿದ್ದೆ ಮಾಡಿ, ಅಥವಾ ಕಣ್ಮೇಲೆ ಒಂದು ತಣ್ಣೀರು ಬಟ್ಟೆ ಹಾಕ್ಕೊಂಡು, ಅಥವಾ ಕಣ್ಣು ಮುಖ ತೊಳ್ಕೊಂಡು ಒಂದು 10 ನಿಮಿಷ ಗಾಡಿ ನಿಲ್ಲಿಸಿ ಒಂದು 10 ಹೆಜ್ಜೆ ಓಡಾಡ್ಕೊಂಡು ಬನ್ನಿ. ಓಡಾಡ್ಕೊಂಬಂದು ಕಂಪ್ಲೀಟಾಗಿ ಒಂದು ಫ್ರೆಶ್ ಅಪ್ ಆದಮೇಲೆ, ನಿಮ್ಮ ಕಣ್ಣುಗಳಿಗೆ ಒಂದು ತೇಜಸ್ಸು ಬಂದ ಮೇಲೆ ನೀವು ಡ್ರೈವಿಂಗ್ ಶುರು ಮಾಡಿ. ಇದಕ್ಕೆ ನಿಮ್ಮ ಗಾಡಿಯಲ್ಲಿ ಕೂತಿರ್ತಕ್ಕಂಥ ನಿಮ್ಮ ಮಾಲೀಕರು, ಅಥವಾ ಆಗ ಬಂದಿರತಕ್ಕಂಥ ನಿಮ್ಮ ಪ್ಯಾಸೆಂಜರ್ಸು, ಅಥವಾ ನಿಮ್ಮ ಕುಟುಂಬದವರು ಯಾರೇ ಅದು ವಿರೋಧ ಮಾಡಿದ್ರು ನೀವು ಸ್ವಲ್ಪನೂ ತಲೆ ಕೆಡಿಸ್ಕೋಬೇಡಿ. ಮುಂದಾಗುವ ಅಚಾತುರ್ಯ, ಮುಂದಾಗ್ತಕ್ಕಂತಹ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ಇವರು ಕಾರಣೀಭೂತರಾಗ್ತಾರೆ. ಅವರಿಂದ ನಿಮ್ಮ ಹೆಂಡತಿ ಮಕ್ಕಳು ಮನೇಲಿ ಕಣ್ಣೀರು ಹಾಕ್ತಾರೆ. ಇದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ. ಹಾಗಾಗಿ ಪ್ರತಿಯೊಬ್ಬರು ಡ್ರೈವಿಂಗ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾದ ಉದ್ಯೋಗ ಅಲ್ಲ. ಅದು ಹೌದು. ಹೇಳಬೇಕಂದ್ರೆ ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಬೆಳಿಗ್ಗೆ ಮನೆ ಬಿಟ್ಟು ಪುನಃ ಮನೆಗೆ ಬಂದು ಸೇರೋ ತನಕ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ, ನಿಮ್ಮ ಅರ್ಧಾಂಗಿ, ನಿಮ್ಮ ಮನೆ ಮಕ್ಕಳು ಎಲ್ಲರೂ ಸಹಿತ ಪರಿತಪಿಸ್ತಿರ್ತಾರೆ ನೀವು ಮನೆಯಿಂದ ಆಚೆ ಹೊರಟಾಗ. ಬೆಳಿಗ್ಗೆ ಡ್ರೈವಿಂಗ್ ಆಚೆ ಹೊರಟ್ರಲ್ಲ ಅನ್ನೋ ಒಂದು ನೋವು ಪ್ರತಿಯೊಬ್ಬರಿಗೂ ಇರುತ್ತೆ. ಎಲ್ಲರೂ ಅಂದುಕೊಳ್ಬೋದು, ಡ್ರೈವಿಂಗ್ ಮಾಡ್ತಾ ಇದ್ದರೆ ನೀವು ಡ್ರೈವಿಂಗ್ ಆಚೆ ಬಂದ ತಕ್ಷಣ ನಿಮ್ಮ ಹೆಂಡ್ತಿನೋ, ನಿಮ್ಮ ತಂದೆ ತಾಯಿನೋ, ನಿಮ್ಮ ಮಕ್ಕಳು ಎಲ್ಲರೂ ನಮ್ಮನ್ನು ಮರ್ತಿದ್ದಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರೆ, ನಮ್ಮ ಅರಿವು ಅವ್ರಿಗಿರಲ್ಲ ಅಂತ. ಅದು ತುಂಬ ತಪ್ಪದು. ಅದರಲ್ಲೂ ಡ್ರೈವಿಂಗ್ ಮಾಡ್ತಕ್ಕಂಥ ಡ್ರೈವರ್ಸಿಗೆ ಮಾತ್ರ ಅವರ ತಂದೆ ತಾಯಿ ಆಗಲಿ, ಅವರ ಅರ್ಧಾಂಗಿ ಆಗಲಿ, ಅವರ ಕುಟುಂಬಸ್ಥರಾಗಲಿ ಪ್ರತಿಯೊಬ್ಬರು ಸಹಿತ ಪ್ರತಿ ಕ್ಷಣ ಪರಿತಪಿಸ್ತಿರ್ತಾರೆ. ಯಾಕೆಂದರೆ ರಸ್ತೆ ಮೇಲೆ ಜೀವನ ಒಳ್ಳೆಯದಲ್ಲ. ಹಾಗಂತ ಮನೇಲಿ ಕೂತ್ಕೊಳ್ಳಿಕ್ಕೆ ಆಗಲ್ವಲ್ಲ. ನಮ್ಮ ಕೆಲಸ ನಾವು ಮಾಡಬೇಕು, ಕಾಯಕವನ್ನು ಮಾಡಬೇಕು, ಆದರೆ ಎಚ್ಚರಿಕೆಯಿಂದ ಮಾಡಬೇಕು. ಇನ್ನೊಬ್ಬರ ಮಾತಿಗೆ ಅವ್ರು ಹೇಳ್ತಾರೆ, ಹಿಂದೆ ಕೂತಿರೋ ನಡಿ ಸ್ಪೀಡಾಗಿ ಹೋಗೋಣ, ನಡಿ ಸ್ಪೀಡಾಗಿ ಹೋಗೋಣ, ನಡಿ ಸ್ಪೀಡಾಗಿ ಹೋಗೋಣ. ಅವ್ರ ಮಾತಲ್ಲ. ಮುಂದೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆಗ ಅವ್ರು ಬಂದು ನಿಮಗೆ ಅಡ್ಡ ಬರೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಡ್ರೈವರ್ಸು, ಪ್ರತಿಯೊಬ್ಬ ಡ್ರೈವಿಂಗ್ ಮಾಡ್ತಕ್ಕಂಥ ಅಣ್ಣ ತಮ್ಮಂದರಿಗೆ ನಾನು ಹೇಳೋದಿಷ್ಟೇ, ಯಾರೋ ಹೇಳ್ತಾರೆ ಅಂತ ಹಿಂದೆ ಕೂತಿರ್ತಕ್ಕಂಥವ್ರ ಪ್ರೆಷರ್ಗೆ, ಹಿಂದೆ ಕೂತಿರ್ತಕ್ಕಂಥವ್ರ ಹುಮ್ಮಸ್ಸಿಗೆ, ಹಿಂದೆ ಕೂತಿರ್ತಕ್ಕಂಥವ್ರು ಹೇಳ್ತಾರೆ ಎಂಥ ಡ್ರೈವಿಂಗ್ ಮಾಡ್ತಾನಪ್ಪ, ಒಳ್ಳೆ ಡ್ರೈವರ್ ಈತ, ಕಾಲಿಟ್ಟ ಅಂದರೆ 120, ನೀವು ಕಾಲು ಹೆಬ್ಬೆರಳಿಟ್ಟರೆ 120, ಮುಂದೆ ಬರ್ತಕ್ಕಂಥವ್ನ ಗತಿ ಅದೋ ಗತಿ. ಅದಾಗಬಾರ್ದು. ಎಚ್ಚರಿಕೆಯಿಂದಿರಿ. ನೀವು ಸೇಫ್ ಆಗಿದ್ದು ನಿಮ್ಮವ್ರನ್ನೂ ಸೇಫ್ ಮಾಡಿ. ಮತ್ತು ಡ್ರೈವಿಂಗ್ನ ಸಾಧ್ಯವಾದಷ್ಟು ಡ್ರೈವ್ ಮಾಡಬೇಕಾದ್ರೆ ರಸ್ತೆಗಳಲ್ಲಿ ಕೆಲವು ನಿಯಮಗಳಿದೆ, ಆ ನಿಯಮಗಳನ್ನ ಪಾಲನೆ ಮಾಡಿ. ಆ ನಿಯಮಗಳನ್ನು ನೀವು ಪಾಲನೆ ಮಾಡಲಿಲ್ಲ ಅಂದರೆ ತುಂಬ ತಪ್ಪಾಗತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈಗ ನಾನು ಹೇಳೋ ಮಾತನ್ನು ಮನೇಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ನೀವು ಕೇಳಿಸ್ಕೊಳ್ತೀರಿ. ಯಾಕೆಂದರೆ ಡ್ರೈವಿಂಗ್ ಮಾಡ್ತಕ್ಕಂಥವ್ರಿಗೆ ಆನಂದ್ ಗುರೂಜಿಯವ್ರ ಮಾತು ಕೇಳಿಸೋದಿಲ್ಲ. ಯಾಕೆ ಕೇಳಿಸೋಲ್ಲ ಅಂದರೆ ಅವ್ರು ಕೇಳಿಸೋದಕ್ಕೆ ಈಗ ಮನೇಲಿ ಇರಲ್ಲ. ಹೌದು. ಈಗ ಮನೇಲಿರ್ತಕ್ಕಂಥದ್ದು ತಾಯಂದರು, ನೀವು ಹೆಣ್ಣು ಮಕ್ಕಳು, ನಿಮ್ಮ ಮನೆಯವರು, 2 ವೀಲರ್ ಓಡಿಸುವಂಥವ್ರು. ಈ 2 ವೀಲರ್ ಓಡಿಸ್ತಕ್ಕಂಥವ್ರಿಗೆ ಒಂದು ದಿವಸ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು ಕಡೆ ಮೊಬೈಲು ಇಲ್ಲ ಏರ್ಫೋನು, ಮೊಬೈಲು ಏರ್ಫೋನ್ ಎರಡೂ ನಿಮ್ಮ ಕಿವಿಗಳಲ್ಲಿರುತ್ತೆ. ನೀವು ಹೋಗಬೇಕಾದ್ರೂ ಸಹಿತ ಕನಿಷ್ಠ ಪಕ್ಷ ಒಂದಿಷ್ಟು ಲೆಫ್ಟಲ್ಲಿ ಡ್ರೈವ್ ಮಾಡಬೇಕು ಅಂತಕ್ಕಂಥ ಪರಿಜ್ಞಾನ ಖಂಡಿತ 2 ವೀಲರ್ಸ್ನವ್ರಿಗೆ ಇರೋದಿಲ್ಲ. ರಾಜಾರೋಷವಾಗಿ ನಿಮ್ಮದೇ ಆದಂಥ ರಸ್ತೆ ಅಂತ ತಿಳಿದು, ನಿಮ್ಮದೇ ರಸ್ತೆ ನಮ್ಮದೆಲ್ಲ ರಸ್ತೆ, ಆದರೆ ನಿಮ್ಮದೇ ರಸ್ತೆ ಅಂತ ತಿಳಿದು ನೀವು ಬಲಗಡೆ ಹೊರಟಾಗ ಹಿಂದೆ ಬರ್ತಕ್ಕಂಥವ್ರು ಆರನ್ ಮಾಡಿದ್ರು ನೀವು ಲೆಫ್ಟ್ಗೆ ಹೋಗ್ತಿರೋ ರೈಟ್ಗೆ ಹೋಗ್ತಿರೋ ಗೊತ್ತಾಗೋದಿಲ್ಲ. ಎಲ್ಲ ಹೋಗ್ಲಿ, ಕೆಲವೊಂದು ಪರಿಸ್ಥಿತಿಗಳಲ್ಲಿ ಏನಾಗುತ್ತೆ ಅಂದರೆ ಸೈಡ್ ಮಿರರಲ್ಲಿ ನೋಡ್ತಾರೆ, ನೋಡಿನಾದ್ರೂ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿತಾರೆ ಏನೋ ಅಂದರೆ ಇಲ್ಲ,
ಅವ್ರು ಮಾಡಿದ್ದೇ ಮಾಡ್ಬೇಕು ಆ ಕ್ಷಣ. ಅಕಸ್ಮಾತು ಹಿಂದಿರ್ತಕ್ಕಂಥ 4 ವೀಲರ್ಗೆ ಏನಾದರೂ ಬ್ರೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವನು ಮಾಡ್ತಾನೋ ತಪ್ಪು ಅಥವಾ ಬೇಕಾಗಿ ಮಾಡ್ತಾನೋ ತಪ್ಪು, ಅನುಭವಿಸೋದು ಯಾರು? ಹೌದು. ಚಿಕ್ಕ ಗಾಡಿಗೆ ತೊಂದರೆ ಆದರೆ ದೊಡ್ಡ ಗಾಡಿಯವ್ರನ್ನ ಹಿಡ್ಕೊಳ್ಳೋದು, ಫೈನ್ ಹಾಕೋದು, ಅವನಿಗೂ 2 ಹೊಡೆಯೋದು ಎಲ್ಲವೂ ಇರಲಿ. ಬಿದ್ದು ಮೊಣಕಾಲು ಚಿಪ್ ಹೊಡ್ಕೊಂಡಿರ್ತಿರಲ್ಲ, ತಲೆ ಬೊಡೆ ಏಟಾಗಿರುತ್ತಲ್ಲ, ಈ ನೋವು ಯಾರು ತಗೊಳ್ತಾರಪ್ಪ? ಅದಕ್ಕಾದರೂ ಆಲೋಚನೆ ಮಾಡಿ. 2 ವೀಲರ್ಸ್ನವರು, ಮನೇಲಿರ್ತಕ್ಕಂಥ ತಾಯಂದರು ನಿಮ್ಮ ಪತಿದೇವರಿಗೋ ನಿಮ್ಮ ಮನೆ ಮಕ್ಕಳಿಗೋ ಮೊದಲು ಹೇಳಿ, ಸಾಧ್ಯವಾದಷ್ಟು ಲೆಫ್ಟ್ ಸೈಡಲ್ಲಿ ಒಂದು ಸೈಡಲ್ಲಿ ಹೋಗ್ಲಿಕ್ಕೆ ಹೇಳಿ. ಆದಷ್ಟು ಲೆಫ್ಟ್ ಸೈಡಲ್ಲಿ ಇರಬೇಕು. 2 ವೀಲರ್ಸ್ ಯಾವತ್ತೂ ಲೆಫ್ಟಲ್ಲಿ ಇರೋ ಜಾಗನೇ 2 ವೀಲರ್ಸ್ಗೆ ಅಂತಾನೆ ಇದೆ ಗುರುಗಳೇ. ಅದನ್ನ 2 ವೀಲರ್ಸ್ಗೆ ಅಂತ ರಸ್ತೆಯಲ್ಲಿ ನಿಂತು ಫೈನ್ ಹಾಕ್ಲಿಕ್ಕೆ ಅಂತ ನಿಂತಿರ್ತಾರಲ್ಲ ಪೊಲೀಸ್ನವರು, ಪೊಲೀಸ್ ಸಿಬ್ಬಂದಿಗಳು, ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂಥವ್ರು, ಅವರು ನಿಂತು ಫೈನ್ ಹಾಕುವಂಥ ವಿಧಿವಿಧಾನವನ್ನು ಒಂದು 15 ದಿವಸ ನೆನೆಸಿ ಡ್ರೈವಿಂಗ್ ಸೆನ್ಸನ್ನು ಫಸ್ಟು ಮಕ್ಕಳಿಗೆ ಅಲ್ಲಿ ಬರ್ತಕ್ಕಂಥ ಡ್ರೈವ್ ಮಾಡ್ತಾರಲ್ಲ ಅವ್ರು ಹೇಳ್ಕೊಡೋದನ್ನು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಇದನ್ನು ಸರ್ಕಾರ ಗಮನಕ್ಕೆ ತೊಗೊಳ್ಬೇಕು. ಅಥವಾ ಟ್ರಾಫಿಕ್ ರೂಲ್ಸನ್ನು ತಿಳಿ ಹೇಳಲಿಕ್ಕೆ ಅಂತ ಯಾರನ್ನಾರು ಇಬ್ಬರನ್ನ ಅಪಾಯಿಂಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಬೇಡ, 1 ವಾರ ಅಥವಾ ಅವ್ರು ಹಾಕೋ ಫೈನ್ ಏನಾರು ಹಾಕ್ತಾ ಇರಲಿ, ಅದ್ರ ಪಕ್ಕದಲ್ಲಿ ಅವ್ರು ಮಾಡಿರೋ ತಪ್ಪನ್ನು ಹೇಳಬೇಕು. ಡ್ರೈವಿಂಗ್ ಅಂದರೆ 2 ವೀಲರ್ ಲೆಫ್ಟ್ಗೆ ಹೋಗಬೇಕು, ನೀವು ಲೆಫ್ಟಲ್ಲಿ ಚಲಿಸೋದು ನಿಮ್ಗೆ ಆರೋಗ್ಯಕರ, ನಿಮ್ಗೆ ಒಳ್ಳೇದು ಅಂತ ಅವರೊಂದು ಮಾತು ಹೇಳಿದ್ರೆ ಬಹುಶಃ ಅನುಕೂಲ ಅನಿಸುತ್ತೆ ನನಗೆ ತಿಳಿದ ಮಟ್ಟಿಗೆ. ಇದು ಮಾಡಲಿಲ್ಲ ಅಂದರೆ ತುಂಬ ಜನ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ಗಾಡಿ ತರ್ತೀರಿ, ಹೆಣ್ಣು ಮಕ್ಕಳಿಗೆ 4 ಬ್ರೇಕು, 2 ವೀಲರ್ಗೆ 2 ಬ್ರೇಕ್ ಆದರೆ ಹೆಣ್ಣು ಮಕ್ಕಳಿಗೆ 4 ಬ್ರೇಕು. ಎಲ್ಲೆಲ್ಲಿ? 2 ಕೈಯಲ್ಲಿ 2 ಕಾಲಲ್ಲಿ. ಹಿಂದೆಗಡೆ ಬಂದು ಹಾರ ನೋಡಿಯೋದೇ ಬೇಕಾಗಲ್ಲ ಅವ್ರಿಗೆ. ಅವ್ರ ಅಪ್ಪಿ ತಪ್ಪಿ ಏನಾದ್ರು ರೈಟ್ ಅಲ್ಲಿ ಇದ್ದು ಮಿರರ್ ನೋಡಿದ್ರು ಅಂದ್ರೆ ಅವರೇ ಗಾಬರಿ, 4 ಬ್ರೇಕ್ ಲೆಫ್ಟ್ ಎಳೆದು ಬಿಡ್ತಾರೆ. ಆ ಕಡೆ ಈ ಕಡೆ ಏನು ನೋಡೋದೇ ಇಲ್ಲ. ಇರಲಿ, ಆ ಕ್ಷಣ ನಾನು 2 ವೀಲರ್ ಡ್ರೈವ್ ಮಾಡೋದು ತಪ್ಪು ಅನ್ನಲ್ಲ, ಹೌದು, ಹೆಣ್ಣು ಮಕ್ಕಳು ಗಾಡಿ ಓಡಿಸೋದು ತಪ್ಪು ಅನ್ನಲ್ಲ. ಆದರೆ ಎಚ್ಚರಿಕೆ ವಹಿಸಿದ್ರೆ ನೀವು ಗಾಡಿ ಓಡಿಸಿದ್ರೆ ಮೊಣಕಾಲು ಚಿಪ್ಪುಗೋ, ಬಿದ್ದು ಎದ್ದು ಕಣ್ಣೀರು ಹಾಕೋದು ನೋಡಿ ತಡಿಲಿಕ್ಕಾಗೋದಿಲ್ಲ. ಇಂತಹ ನೋವಿದೆ. ಇವತ್ತು ಯಾಕಪ್ಪ ಈ ಡ್ರೈವಿಂಗ್ ವಿಚಾರ ಬಂತು ಅಂದರೆ ಇದೆಲ್ಲ ನಮ್ಮ ಕಣ್ಣೆದುರುಗ. ಇವತ್ತಿನ ಸಹ ಏನಾದ್ರು ಸಣ್ಣ ಪುಟ್ಟ ನೋವಾದ್ರೇ ನಾವು ಪುನಃ ಬಂದು ಇಲ್ಲಿ ಕೂತಿ ಮಾತಾಡೋಕ್ಕಾಗುತ್ತೆ. ಹೌದು. ಅದಕ್ಕೋಸ್ಕರ ಡ್ರೈವಿಂಗ್ ಮಾಡ್ತಕ್ಕಂಥವ್ರು 2 ವೀಲರ್ಸು ಲೆಫ್ಟ್ ಸೈಡಲ್ಲಿರಿ. ಹೆಣ್ಣು ಮಕ್ಕಳು ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೊರಡಿ. ಗಂಡು ಮಕ್ಕಳಿಗೆ ಸರಿಸಮಾನವಾಗಿ ನಾನು 120ಕ್ಕೆ ನುಗ್ಗುತ್ತೀನಿ ಅಂತ ನುಗ್ಗಬೇಡಿ. ನುಗ್ಗಿದ್ರೂ ನಿಮ್ಮ 2 ಕಾಲು ತಳಡೆ ಇಡಬೇಡಿ. ಕಾಲನ್ನ ಗಾಡಿ ಮೇಲೆ ಇಟ್ಕೊಂಡು ಬ್ರೇಕಲ್ಲಿ ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸ್ವಲ್ಪ ಎಚ್ಚರಿಕೆಯಿಂದ ಗಾಡಿ ಓಡಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಖುಷಿ ಪಂಚಾಂಗ ಶ್ರವಣ ಮಾಡಿ. ಪಂಚಾಂಗ ನಾನು ಪಕ್ಕದಲ್ಲೇ ಇಟ್ಟಿದ್ದೆ, ವಿಚಾರ ಹೇಳ್ತಾ ಹಾಗೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ 27/4/2023 ಗುರುವಾರ. ಸಪ್ತಮಿ. ಇವತ್ತು ಪುನರ್ವಸು ನಕ್ಷತ್ರ, ಮಹಾನಕ್ಷತ್ರ, ಭಗೀರಥ ಜಯಂತಿ. ಭಗೀರಥ ಜಯಂತಿ ಆದ್ದರಿಂದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೂ ಹೌದು. ಭಗೀರಥ ಜಯಂತಿಯ ಈ ಶುಭ ದಿನದಂದು ವಿಶೇಷವಾದಂತಹ ಅನುಷ್ಠಾನಗಳನ್ನು ಕೆಲವಷ್ಟು ದೇವಸ್ಥಾನಗಳಲ್ಲಿ, ಕೆಲವಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಬಹಳ ಅರ್ಥಗರ್ಭಿತವಾಗಿ ನಡೆಸ್ತಾರೆ. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಅರ್ಥಗರ್ಭಿತವಾಗಿ ಮಾಡಿ ಅನುಷ್ಠಾನವನ್ನು ಮಾಡಿ ಆ ಭಗೀರಥ ಜಯಂತಿಯ ಬಗ್ಗೆ ಇರತಕ್ಕಂಥ ಕಥಾಶ್ರವಣವನ್ನು ತಿಳಿ ಹೇಳಬೇಕಾಗಿರ್ತಕ್ಕಂಥದ್ದು ಧರ್ಮ ಎಲ್ಲರಿಗೂ ತಿಳಿಸ್ತಾರೆ. ಹಾಗೆ ಒಂದಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ಅದರಲ್ಲೂ ಹರಿದ್ವಾರ್, ಋಷಿಕೇಶ್ ಮತ್ತು ಗಂಗೋತ್ರಿ, ಯಮನೋತ್ರಿ ಈ ಚಾರ್ಧಾಮ್ ಯಾತ್ರೆಗೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭಗೀರಥ ಜಯಂತಿಯಲ್ಲಿ ಅಲ್ಲೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಭಾಳ ವಿಶೇಷವಾಗಿ ನಡೆಸ್ತಾರೆ. ಗಂಗಾ ನದಿಯ ಆರತಿ, ಗಂಗೆಯ ಆರಾಧನೆ ಇದೆಲ್ಲವೂ ಇವತ್ತು ಮತ್ತಷ್ಟು ವಿಶೇಷವಾಗಿರುತ್ತೆ. ಆ ವಿಶೇಷತೆಗಳನ್ನು ದರ್ಶನ ಮಾಡಲಿಕ್ಕಾಗಿ ಯಾರೆಲ್ಲ ಯಾತ್ರೆಗೆ ಹೊರಟಿದ್ದೀರೋ ತಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೆಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ರಾಶಿಫಲಗಳತ್ತ ಗಮನ ಹರಿಸೋಣ. ಈಗಾಗಲೇ ಸಮಯ ಸಾಕಷ್ಟು ಎದುರಾಗಿದೆ. ಹಾಗಾಗಿ ರಾಶಿಫಲದ ಕಡೆ ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮೇಷರಾಶಿಯವರಿಗೆ ಯಾವುದೂ ತರಹ ಕೆಲಸಗಳಾಗ್ತಾ ಇಲ್ವೇನೋ, ಎಲ್ಲ ಕೆಲಸಗಳು ಅಡ್ಡಿ ಆತಂಕ ಆಗ್ತಾ ಇದೆಯೇನೋ, ಮನಸ್ಸು ನೆಮ್ಮದಿಯಿಲ್ಲದ ರೀತಿ ಆಗ್ತಾ ಇದೆಯೇನೋ, ಚಂಚಲತೆಯಿಂದ ಕೂಡಿರ್ತಕ್ಕಂಥ ಕ್ಷಣಗಳಾಗ್ತಾ ಇದೆಯೇನೋ, ಅದರಲ್ಲೂ ರೈತ ಬಾಂಧವರಿಗೆ ಒಂದಷ್ಟು ನೆಮ್ಮದಿ ಕಾಣದಂಥ ಪರಿಸ್ಥಿತಿಯಲ್ಲಿ ಎದುರಾಗ್ತಾ ಇದೆ. ಹಾಗೂ
ನೀವು ಮಾಡುವಂಥ ಕಾಯಕ ಯಶಸ್ಸಿನ ಹಾದಿಯಲ್ಲಿ ಇಲ್ವೇನೋ ಎಂಬತಕ್ಕಂಥ ಚಿಂತನೆ ನಿಮಗೆ ಎದುರಾಗ್ತಾ ಇರತಕ್ಕಂಥದ್ದು ಬಹಳ ನೋವಿನ ಸಂಗತಿನೇ. ಆದರೂ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣಬೇಕಾದ್ರೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಚಿಟಿಕೆ ಅಕ್ಕಿಯನ್ನು ಹಾಕಿ, ಅಕ್ಕಿ ಮತ್ತು ಕಡಲೆಬೇಳೆ ಅಂದರೆ ಗುರು, ಅಕ್ಕಿ ಅಂದರೆ ಚಂದ್ರ, ಎರಡೂ ಧಾನ್ಯಗಳನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂತಹ ಅಥವಾ ಇರ್ತಕ್ಕಂತಹ ಮುಂದಾಗುವಂತಹ ದೋಷಗಳಿಂದ ಮುಕ್ತರಾಗ್ತೀರಿ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಮಾಡುವ ಕಾಯಕವನ್ನು ಮತ್ತಷ್ಟು ಅರ್ಥಗರ್ಭಿತವಾಗಿ ಚಿಂತನೆ ಮಾಡಿ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಒಮ್ಮೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೇನೋ ಶಾಂತಿ, ನೆಮ್ಮದಿ ಇದೆ. ಮಾಡುವ ಕೆಲಸದಲ್ಲಿ ಯಶಸ್ಸಿದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ ತಾವು. ಹಾಗೆ ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಬೇಕು. ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರು, ಮೇಲಧಿಕಾರಿಗಳು ಅವರ ಮಾತನ್ನೂ ಆಲಿಸೋದು ಒಳ್ಳೆಯದೇ. ಯಾಕೆಂದರೆ ಇವತ್ತು ತಾವೆಷ್ಟೇ ಜ್ಞಾನವಂತರು ಅಂದ್ಕೊಂಡ್ರೂ ನಿಮ್ಮ ಜ್ಞಾನಚಕ್ಷುವಿನಲ್ಲಿ ಒಂದಲ್ಲ ಒಂಥರ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗಬಹುದು. ಹಾಗೆ ಯಾರನ್ನ ನನ್ನವರು ಅಂತ ನಂಬಿದ್ದೀರೋ ಅವರು ನಡೆಸುವಂತಹ, ಅವರ ಒಳಮನಸ್ಸಲ್ಲಿರ್ತಕ್ಕಂತಹ ಅಥವಾ ಅವರು ಹಾಕುವಂಥ ಹೆಜ್ಜೆಯಲ್ಲಿ ನಿಮಗಾಗುವಂಥ ನೋವಿನ ಸಂಗತಿಗಳನ್ನು ತಾವು ಕಣ್ಣಲ್ಲಿ ಕಾಣ್ತೀರಿ. ಅಷ್ಟೇ ಅಲ್ಲದೇ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಬೇಕು. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಉದ್ಯೋಗ ಅವಕಾಶಗಳನ್ನು ಸಿಗುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂಥ ಅದೃಷ್ಟ ನಿಮ್ಮದಾಗುವಂಥ ಕ್ಷಣಗಳು ಇವತ್ತು ಬಹಳ ಇದೆ. ಅದಕ್ಕಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಗುರುರಾಯರ ಅನುಗ್ರಹವನ್ನು ಪಡೀಲಿಕ್ಕೆ ಹೊರಟಾಗ ಒಂದಷ್ಟು ಕಲ್ಸಕ್ಕರೆ ಆಗಲಿ, ಬೆಲ್ಲ ಆಗಲಿ ಅಥವಾ ಏನಾದರೂ ಸಿಹಿ ಪದಾರ್ಥ ಆಗಲಿ ಇಂತಹದ್ದನ್ನು ಅಲ್ಲಿ ಗುರುಗಳಿಗೆ ನೈವೇದ್ಯ ಆದ ನಂತರ ಅದನ್ನು 4-6 ಜನ ಭಕ್ತರಿಗೆ ಅಲ್ಲೇ ನೀವು ಹಂಚುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ, ಹಳದಿ ಕಲರ್ ವಸ್ತ್ರ ಇಂತಹದ್ದನ್ನು ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸೋದ್ರಿಂದ ಮತ್ತಷ್ಟು ಲಾಭವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಮಾಡುವ ಪ್ರತಿ ಕಾಯಕದಲ್ಲೂ ಸಹಿತ ಹೆಚ್ಚಿನ ಫಲಗಳಾಗಬೇಕಾಗಿದೆ, ಕಾಯಕದಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಯಾರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ, ಯಾವುದೇ ಒಂದು ಮಾತುಕತೆ ನಡೀಬೇಕಾದರೂ, ಉದ್ಯೋಗದ ಪ್ರಗತಿಯ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ನಡೆಸುವಂತಹ, ಅವರು ಆಡುವಂಥ ಮಾತು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವುಂಟು ಮಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಸ್ವಲ್ಪ ಜೋಪಾನ. ಇದರ ಜೊತೆಗೆ ಉದ್ಯೋಗ, ವ್ಯವಹಾರ ಮತ್ತು ವ್ಯಾಪಾರದಲ್ಲೂ ಸಹಿತ ಲಾಭ ಕಡಿಮೆನೇ ಇದೆ. ಹಾಗೆ ಯಾರಿಗಾದರೂ ಏನಾದ್ರು ವಸ್ತುಗಳನ್ನು ಕೊಟ್ಟರೆ, ಏನಾದ್ರು ಕೊಡಬೇಕಾದಂಥ ಕ್ಷಣ ಎದುರಾದರೆ ಆ ಕ್ಷಣದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮಾಡುವ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗಫಲ ನಿಮ್ಮದಾಗಿರಬೇಕು. ಹಾಗೆ ಒಂದಷ್ಟು ಜನ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅಧಿಕವಾದಂತಹ ಬೆನ್ನೋವಿನಿಂದಲೂ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆರೋಗ್ಯದ ಕಡೆ ಒಂದಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಾಲದಲ್ಲಿ ಅನುಕೂಲ ಇದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಿದೆ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸುವಂತಹ ಗುಣ ನಿಮ್ಮದಾಗುತ್ತೆ. ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತು ನೀವು ಅಂದುಕೊಂಡಷ್ಟು ಸಾಧನೆ ಮಾಡ್ತೀರಿ, ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುತ್ತೆ. ಇದಕ್ಕಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡ್ತಾ ದೇವಿಗಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗ್ರಾಮ ದೇವತೆಯನ್ನು ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂತಹದ್ದು, ಇಂಥ ಒಂದು ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಏನೇ ಆದರೂ ಇವತ್ತು ನಿಮ್ಮ ರಾಶಿಫಲದಲ್ಲಿ ಒಂದಷ್ಟು ಲಾಭವೇ ಇದೆ. ಕರ್ಕಾಟಕ ರಾಶಿಯವರು ಒಳ್ಳೆ ಮನಸ್ಸಿನಿಂದ ನೀವು ಮಾಡುವ ಕಾಯಕ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಸಿಂಹರಾಶಿಯವರು ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಭಾಗದಲ್ಲಿ ನಾನು ನಂದು ಎಂಬತಕ್ಕಂಥದ್ದು ಅಥವಾ ನನ್ನಿಂದಲೇ ಅಂತ ಹೇಳ್ತಕ್ಕಂಥದ್ದು, ಈ ಪ್ರಕಾರವಾದಂತಹ ಒಂದಷ್ಟು ಮಾತು, ಒಂದಷ್ಟು ನಡೆ ನಡವಳಿಕೆಗಳು, ಹಾಗೆ ತಾವು ನೋಡುವಂತಹ ಪರಿಸ್ಥಿತಿಯೂ ಹಾಗೆ ಆಗಿಬಿಡುತ್ತೆ. ಅದರಿಂದ ಒಂದಷ್ಟು ನೋವು ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿಮಗೆ ಎದುರಾಗ್ಬೋದು. ಭಾಳ ಜೋಪಾನ ಇರಲಿ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗುರು ದತ್ತರ ಆಸ್ಥಾನಕ್ಕೆ ಬಂದು ದತ್ತಾತ್ರೇಯ ಸಾನ್ನಿಧ್ಯದಲ್ಲಿ ಗೋಧಿಯಿಂದ ಆಗಲಿ ಅಥವಾ ಕಡಲೆಕಾಳಿಂದ ಆಗಲಿ ಇಂತಹ ಪದಾರ್ಥಗಳಿಂದ ಮಾಡುವಂತಹ ಏನಾದರೂ ಖಾದ್ಯಗಳನ್ನು ಮಾಡಿಸಿ ಅಲ್ಲಿ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ದತ್ತ ಸಾನ್ನಿಧ್ಯದಲ್ಲಿ ನೈವೇದ್ಯ ಆದಮೇಲೆ ಆ ನೈವೇದ್ಯ ಪ್ರಸಾದವನ್ನು 4 ಜನ ಮಕ್ಕಳಿಗೆ ಹಂಚುವಂಥದ್ದು ಅಥವಾ ಸಾಧು ಸಂತರಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಡ್ತಕ್ಕಂತಹದ್ದು, ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂತಹದ್ದು, ಇಂತಹ ಒಂದು ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಗುರು ದತ್ತಾತ್ರೇಯರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಒಂದು ಭಾಗ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಲ್ಲಿ ನಿಮ್ಮ ತಂದೆ ಇದ್ದಾರಲ್ಲ, ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಂದೆಯ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ತಂದೆಯ ಮಾತಿಗೆ ಕಟ್ಟು ಬೀಳ್ತಕ್ಕಂಥದ್ದು, ತಂದೆಯ ಮಾತನ್ನು ಅನುಸರಿಸಿ ಅವ್ರು ಹೇಳುವಂಥ ರೀತಿ ನಡೆದು ಅವ್ರನ್ನ ಸಂತೋಷಪಡಿಸಿ ಅವ್ರನ್ನ ತೃಪ್ತಿಪಡಿಸ್ತಕ್ಕಂಥ ಕಾಯಕಕ್ಕೆ ನೀವು ಮುಂದಾದರೆ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನೀವೇ ಹೆಬ್ಬುಲಿಗಳ ಥರ ಇರಬಹುದು, ಆದರೂ ನಿಮಗೆ ಪಾಠ ಪ್ರವಚನ ಮಾಡತಕ್ಕಂಥ ಗುರುಗಳಾಗಲಿ ಅಥವಾ ನಿಮ್ಮ ಜನ್ಮದಾತರ ಅಂತ ನಿಮ್ಮ ತಂದೆಯವರ ಪಾದಮುಟ್ಟಿ ನಮಸ್ಕಾರ ಮಾಡೋದರಲ್ಲಿ ಇವತ್ತು ಸಾಕಷ್ಟು ಯಶಸ್ಸಿನ ಫಲವಿದೆ. ಹಾಗಾಗಿ ಇಂತಹ ಕಾಯಕಕ್ಕೆ ಮುಂದಾದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡಿಕೊಂಡು ಇಲ್ಲದಂಥ ರೀತಿಯಲ್ಲಿ ನೋವು ಪಡುವಂಥ ಪರಿಸ್ಥಿತಿ ಇದೆ. ಇವತ್ತು ನೀವು ಮಾಡುವ ಕಾಯಕದಲ್ಲೇ ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತು, ನಿಮ್ಮ ಆತ್ಮೀಯರಾದಂಥ ಸ್ನೇಹಿತರ ಮಾತನ್ನು ಆಲಿಸ್ತಕ್ಕಂಥದ್ರಲ್ಲಿ ಸ್ವಲ್ಪ ಅರ್ಥವಿದೆ. ಆದರೆ ಸರಿಸುಮಾರು ಮಧ್ಯಾಹ್ನ 12ರಿಂದ 4:40 12 ಗಂಟೆಯಿಂದ 4 ಗಂಟೆ 40 ನಿಮಿಷ ಈ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ಅಷ್ಟು ಫಲಾಫಲಗಳ ಸಿದ್ಧಿ ಆಗುವಂಥದ್ದಲ್ಲ. ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಇದೆ. ಇದೇ ಸಮಯದಲ್ಲಿ ತಾವು ಅಂದುಕೊಂಡಂತಹ ಲಾಭದ ಜೊತೆಗೆ ನಷ್ಟವೂ ಆಗುವಂಥ ಸಾಂದ್ರತೆ ಇದೆ. ಹಾಗಾಗಿ ನಷ್ಟಕ್ಕೆ ಗುರಿಯಾಗೋದಕ್ಕೂ ಮುನ್ನ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣವನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು, ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬರು ಹೇಳುವಂತಹ ಮಾತನ್ನು ಅವರಂತೆ ನಡ್ಕೊಳ್ಬೇಕು ಅಂತಕ್ಕಂಥ ಆಸೆ ನಿಮ್ಮದು. ಆದರೆ ಹಾಕುವ ಹೆಜ್ಜೆಯನ್ನು ಹಾಗೇ ನಡೆದರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೇನೋ, ಏನಾದರೂ ತೊಂದರೆ ಆಗ್ಬೋದೇನೋ ಅಥವಾ ಯಾವುದಾದ್ರೂ ಸಮಸ್ಯೆ ನಮ್ಮನ್ನು ಆವರಿಸ್ಬೋದೇನೋ ಎಂಬತಕ್ಕಂತಹ ಭಯ, ಆ ಭಯದ ಕ್ಷಣಗಳು ನಿಮ್ಮನ್ನು ಬಾಧಿಸುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹರ ಆರಾಧನೆಯಿಂದ ಇವತ್ತು ಬಂದೊದಗುವಂತಹ ಯಾವುದೇ ಒಂದು ತೊಂದರೆ ತಾಪತ್ರೆಗಳಿದ್ದರೂ ಎಲ್ಲವನ್ನು ದೂರ ಮಾಡಿಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ತಾಯಿ ದುರ್ಗೆಯ ಆರಾಧನೆ ಒಂದು ಭಾಗ, ಜೊತೆಗೆ ನಿಮ್ಮ ಜನ್ಮದಾತೆಯಂಥ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಮತ್ತೊಂದು ಭಾಗ. 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಹುರುಳಿ ಮತ್ತು ಹೆಸರು ಕಾಳು ಎರಡೂ ಧಾನ್ಯವನ್ನು ಸಹಿತ ಈಶಾನ್ಯ ದಿಕ್ಕಿನಲ್ಲಿ ನಿಂತು ಅಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬಂದೊದಗುವಂಥ ಯಾವುದೇ ಸಮಸ್ಯೆ ಇದ್ದರೂ, ಒಂದಷ್ಟು ಅಲರ್ಜಿ ಸಮಸ್ಯೆಗಳಾದರೂ, ಹಾಗೆ ಒಂದಷ್ಟು ನಿಂದನೆಯ ಮಾತಾದರೂ ಎಲ್ಲವನ್ನೂ ದೂರ ಮಾಡ್ಕೊಳ್ತೀರಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆ ಇರಲಿ. ಜೋಪಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು.
ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥದ್ದು ಅದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಹಾಗೆ ನೀವು ಮಾಡುವ ಕಾಯಕದಲ್ಲಿ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಅದು ಯಶಸ್ಸಿನ ಹಾದಿಯಲ್ಲಿರುತ್ತೆ. ಇವತ್ತಿನ ದಿವಸ ನೀವು ಮಾಡುವ ಕೆಲಸಕ್ಕೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿಗಬೇಕಾದ್ರೆ ವಿಷ್ಣುದೇವರ ಮುಂದೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಕುಟುಂಬದ ಜನದೊಂದಿಗೆ ನೀವು ಹೆಚ್ಚಾಗಿ ನಗನಗ್ತಾ ಹ್ಯಾಪಿಯಾಗಿ ಸಂತೋಷವಾಗಿರ್ತಕ್ಕಂಥದ್ದು, ಇಂತಹ ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಮತ್ತಷ್ಟು ಅರ್ಥಗರ್ಭಿತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಧನುರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಮಾಡುವಂಥ ಕಾಯಕವನ್ನು ಆಲೋಚನೆ ಮಾಡಿದಷ್ಟು ಲಾಭವೇ ಇದೆ. ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸ ಸರಿಸುಮಾರು 11 ಗಂಟೆ 40 ನಿಮಿಷದಿಂದ 3:20 ಭಾಳ ಯಶಸ್ಸಿನ ಹಾದಿಯಲ್ಲಿದೆ. ಆದಷ್ಟು ನೀವು ಮಾಡುವಂಥ ಕೆಲಸದಿಂದ ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮವನ್ನು ಪ್ರಚಾರ ಮಾಡ್ತಾ ಅಥವಾ ಧರ್ಮದ ಬಗ್ಗೆ ನಡೀತಾ ನಿಮ್ಮ ಕೆಲಸದಲ್ಲಿ ಲೋಪ ಬಾರದಂಥ ರೀತಿ ನಿಮ್ಮ ಹೆಜ್ಜೆಯನ್ನು ಹಾಕೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಜಾತಕದಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿಕೊಂಡು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆಶೀರ್ವಾದ ಅಥವಾ ನಿಮ್ಮ ಧರ್ಮದ ಗುರುಗಳ ಆಶೀರ್ವಾದವನ್ನು ಪಡೆಯೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಂದಕರು ಸಾಕಷ್ಟು ಜನ ಇವತ್ತಿನ ದಿವಸ ಒಬ್ಬರಲ್ಲ ಒಬ್ಬರು ಯಾವುದಾದ್ರು ಒಂದು ರೀತಿ ನಿಂದನೆ ಮಾಡ್ತಕ್ಕಂಥದ್ದು, ನಿಮ್ಮ ಮನಸ್ಸು ನೋಯಿಸುವಂಥದ್ದು, ಇಂತಹ ಕಾಯಕಕ್ಕೆ ಮುಂದಾಗ್ತಾರೆ. ಆದರೆ ನೀವು ಅಂಜಬಾರದು, ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇಂತಹ ಬರ್ತಕ್ಕಂಥ ಒಂದು ಕೆಲವು ಕ್ಷಣಗಳ ಸಹಿತ ಅಂದರೆ ಕೆಲವು ತೊಂದರೆ ತಾಪತ್ರೆಗಳಾಗುವಂಥ ಕ್ಷಣಗಳನ್ನು ದೂರ ಮಾಡ್ಕೊಳ್ಬಹುದು. ಹಾಗೆ ಒಂದಷ್ಟು ಬೆನ್ನೋವಿನಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ, ಅದನ್ನೂ ಸರಿಪಡಿಸ್ಕೊಳ್ಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವರ ಅನುಗ್ರಹದಿಂದಲೇ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ದೂರಭಾರ ಪ್ರಯಾಣ ಮಾಡಬೇಕು, ಎಲ್ಲಾದರೂ ಯಾತ್ರೆ ಹೊರಡಬೇಕು ಅಥವಾ ಇರ್ತಕ್ಕಂಥ ಕೆಲಸನ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು, ಮಾಡುವಂಥ ವ್ಯವಹಾರಗಳು ಕೈ ಹಿಡಿದು ನಡೀಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಆದರೆ ಎಲ್ಲವನ್ನೂ ಸಹಿತ ಆಸೆ ಆಕಾಂಕ್ಷೆಯಾಗಿದೆ ವಿನಃ ಅದನ್ನು ಕಾರ್ಯಗತಿಗೆ ತಂದುಕೊಳ್ತಾ ಇಲ್ಲ. ನೀವು ಕಾರ್ಯಗತಿಗೆ ತರಬೇಕಾದ್ರೆ ಗುರು ಹಿರಿಯರ ಮಾತಿನಂತೆ ನಡೆಯತಕ್ಕಂಥದ್ದು, ನಿಮ್ಮ ಅನುಭವ ಮಾತ್ರ ಸಾಲದು, ಮತ್ತೊಬ್ಬರ ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ವಯಸ್ಸಲ್ಲಿ ಚಿಕ್ಕೋರಿರಲಿ ದೊಡ್ಡೋರಿರಲಿ ಅವರು ಹೇಳುವಂಥ ಮಾತನ್ನು ಒಂದಷ್ಟು ಆಲಿಸಿ. ಇವತ್ತು ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ಳಿ. ಯಾಕೆಂದರೆ ನಿಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಹನುಮ ಕ್ಷೇತ್ರಕ್ಕೆ ಬಂದು ಮನೋಜವಂ ಆರ್ದುದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಾಗ ಎಲ್ಲವನ್ನು ಸಹಿತ ಸ್ವೀಕರಿಸಬೇಕು, ಎಲ್ಲವನ್ನೂ ಸಾಧಿಸಬೇಕು. ಆ ಸಾಧನೆಯ ಹಾದಿ ಈ ಶುಭ ದಿನದಂದು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ. ಮಾಡುವ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸಿದೆ. ಆದರೆ ಒಂದಷ್ಟು ಸಮಸ್ಯೆಗಳಂತೂ ನಿಮ್ಮನ್ನು ಬಾಧಿಸುತ್ತೆ. ಹಣಕಾಸಿನ ವಿಚಾರದಲ್ಲಂತೂ ಕೈ ಕಟ್ಟದಂಗೆ ಆಗುತ್ತೆ. ಯಾರು ಏನು ದುಡ್ಡು ಕಾಸು ಕೊಟ್ಟರು ವಾಪಸ್ ಬರ್ತಕ್ಕಂಥದ್ದಲ್ಲ. ಯಾರಿಂದ ಏನು ವ್ಯವಹಾರ ಮಾಡಿದ್ರೂ ಎಲ್ಲರೂ ನಿಂದನೆ ಮಾಡೋರು ಇರ್ತಾರೆ, ಎಲ್ಲರೂ ಸಹಾಯ ತೆಗೆದುಕೊಳ್ಳೋರು ಇದ್ದಾರೆ ವಿನಃ ಸಹಾಯ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ ಆಗ್ತಾರೆ. ಅದರ ಮಧ್ಯದಲ್ಲಿ ಶ್ರಮಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ಮೋಸಕ್ಕೊಳಗಾಗುವಂಥದ್ದು, ಮನಸ್ಸಿಗೆ ನೋವುಂಟಾಗುವಂಥದ್ದು, ಕೆಲವಷ್ಟು ವಿಚಾರಗಳನ್ನು ಒಬ್ಬರಲ್ಲಿ ಹೇಳ್ಕೊಳಕ್ಕಾಗದಿರೋ ನೋವು ಪಡುವಂತಹದ್ದು, ಯಾರನ್ನ ನನ್ನವರು ಅಂತ ನಂಬಿದ್ದಿರೋ ಅವರಿಂದಲೇ ಮೋಸಕ್ಕೊಳಗಾಗುವಂಥದ್ದು, ಇಂಥೆಲ್ಲ ಪರಿಸ್ಥಿತಿಗಳು ನಿಮ್ಮದಾಗ್ತಾ ಇದೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋದಕ್ಕಿಂತ ಏಕಾಂಗಿಯಾಗಿ ಒಂಟಿತನದಿಂದ ಯಾವುದಾದ್ರೂ ಬೃಹತ್ ಮಟ್ಟದ ವೃಕ್ಷಗಳ ತಳ ಕೂತ್ಕೊಂಡು ಅಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ. ವೃಕ್ಷಗಳ ಸಾನ್ನಿಧ್ಯದಲ್ಲಿ ನಿಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಖಂಡಿತ ನಿಮ್ಮ ಪರಿಹಾರ ಸಿಗುತ್ತೆ. ಏನಪ್ಪ ಗುರುಗಳು ಹೇಳ್ತಿದ್ದಾರೆ, ವೃಕ್ಷಗಳ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಂಡ್ರೆ ನನ್ನ ಕಷ್ಟ ಕೇಳೋರು ಯಾರು ಅಂತ ಒಂದು ಮಾತು ನಿಮಗಾಗ್ಬೋದು. ನಿಮ್ಮ ಕಷ್ಟವನ್ನು ಆಲಿಸ್ಲಿಕ್ಕೆ ಅಂತಲೇ ವೃಕ್ಷಗಳಿಗೊಂದು ಶಕ್ತಿ ಇದೆ. ಆ ವೃಕ್ಷಗಳ ಹತ್ರ ಇಂಥದ್ದೊಂದು ಅನುಷ್ಠಾನವನ್ನು ಮಾಡಿ
ಅದರಿಂದ ಸಿಗುವಂಥ ಮನಸ್ಸಿನ ನೆಮ್ಮದಿ, ಒಂದಷ್ಟು ಮನಸ್ಸಿಗೆ ಸಿಗುವಂಥ ಆನಂದವನ್ನು ತಾವು ಗ್ರಹಿಸ್ಬೋದು. ಹಾಗೆ ಇವತ್ತಿನ ದಿವಸ ಸಂಜಾ ಕಾಲ 4ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇದೆ. ಬೆಳಿಗ್ಗೆ ಸಮಸ್ಯೆ ಎದುರಾಗ್ಬೋದು, ಸಂಜೆ ಲಾಭ ಸಿಗ್ಬೋದು. ಆದರೆ ಮಧ್ಯಾಹ್ನ ಮಾತ್ರ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸುವಂಥ ಕಾಯಕವನ್ನು ತಾವು ಮಾಡಲೇಬೇಕು. ಇದನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪಗಳು ಇದೆ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಹಾಗಂತ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳನ್ನು ಬಿಟ್ಟು ಮತ್ತೊಂದು ಮಾಡ್ತೀರಿ ಅಂದರೆ ಅದು ಸಾಧ್ಯವಿಲ್ಲದಂಥ ರೀತಿಯಲ್ಲಿದೆ. ಹಾಗೆ ದೇಹದಲ್ಲಿ ಶಕ್ತಿ ಇದೆ, ನಾವು ಶಕ್ತಿಯಿಂದ ಏನಾದ್ರು ಮಾಡಿ ದುಡಿಯೋಣ ಅಂದರೆ ಅಲ್ಲಿ ಯುಕ್ತಿ ಇಲ್ಲದಿದ್ದರೆ ಏನೂ ಕೆಲಸ ಆಗೋದಿಲ್ಲ. ಹಾಗಾಗಿ ಬರೀ ಶಕ್ತಿ ಇದ್ದರೆ ಸಾಲದು, ಒಳ್ಳೆ ಯುಕ್ತಿ ಇರಬೇಕು. ಹಾಗೆ ನಿಮ್ಮ ಚಿಂತನೆ ಅಂತಕ್ಕಂಥದ್ದನ್ನು ಸಮಂಜಸ್ವ ಮಾಡಬೇಕು. ಇಷ್ಟೆಲ್ಲ ಯಾಕೆ ವ್ಯತ್ಯಾಸ ಆಗ್ತಾ ಇದೆ? ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ವದಲ್ಲದ್ರಿಂದ ಇಷ್ಟೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಇದಕ್ಕಾಗಿ ರುದ್ರದೇವರನ್ನು ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹೀಗೆ ಸಾಂಬ ಸದಾಶಿವನ ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಒಂದಷ್ಟು ಒಳಿತನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಕ್ಕ. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ ಅಕ್ಕ, ಊರು ಬೇಡ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೇನೆ. ಹೇಳಮ್ಮ. ಗುರುಜಿ, ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೇನೆ. ನನ್ನ ಗಂಡ ತೀರಿ 2 ವರ್ಷ ಆಯ್ತು, ಮಕ್ಕಳಿಲ್ಲ, ಸಾಲದಲ್ಲಿ ಮುಳುಗಿ ಹೋಗಿದ್ದೇನೆ. ಏನು ಕೆಲಸ ಮಾಡಿದ್ರು ನನಗೆ ಕೈ ಎಟಕೋದಿಲ್ಲ. ಈಗ ನಾನು ಅದು ಮನೆ, ಗಂಡನ ಮನೆ ಅಂತ ಬ್ಯಾಂಕ್ ಲೋನ್ ಉಂಟು, ಅದರಲ್ಲಿ ಮನೆ ಗಿರಾಕಿ ಮಾಡ್ಲಿಕ್ಕೆ ಅಂತ 2 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೇನೆ, ಏನು ಆಗುದಿಲ್ಲ ಗುರುಜಿ. ಈಗ ಮನೆ ಸುಧಾರಣೆ ಮಾಡೋದು, ಮತ್ತೆ ಮಕ್ಕಳಿಲ್ಲ ಅಂದ್ರಿ, ಮನೆಯವರು ಇಲ್ಲ ಅಂದ್ರಿ, ಏನಾಯ್ತು ಮನೆಯವರಿಗೆ? ಮನೆಯವರಿಗೆ ಅಟ್ಯಾಕ್ ಆದ, ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕು? ಏನು ಹಾರ್ಟ್ ಅಟ್ಯಾಕ್ ಅಮ್ಮ? ಇತ್ತೀಚಿನ ದಿನಗಳಲ್ಲಂತೂ 35, 40, 45, ಬರೀ 40 ವರ್ಷ 45 ವರ್ಷದೊಳಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋಗ್ತಾ ಇದೆ. ಕೂತಂಗೆ ನಿಂತಂಗೆ, ಅದಕ್ಕೊಂದು ಕೊನೆಯೇ ಇಲ್ಲದಂಥ ರೀತಿಯಲ್ಲಿ ಇದು ಯಾವುದರಿಂದ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಏನಾದರೂ ಒಂದಷ್ಟು ಜನ ವೈದ್ಯರು ಇದನ್ನು ಅಧ್ಯಯನ ಮಾಡಿ ಸರಿಯಾದ ಔಷಧಿಗಳನ್ನು, ಸರಿಯಾದಂಥ ಜ್ಞಾನವನ್ನು ಇದನ್ನು ಪಸರಿಸ್ತಾ ಇದ್ದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ತುಂಬ ತೊಂದರೆ ಏನೋ ಅನಿಸುತ್ತೆ. ನನ್ನ ತಿಳಿದ ಮಟ್ಟಿಗೆ ವಾರಕ್ಕೊಂದು 4 ಕೇಸ್ ಆದರೂ 45 ವರ್ಷದ ಒಳಗಿರ್ತಕ್ಕಂಥವ್ರು, 40 ವರ್ಷದ ಒಳಗಿರ್ತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದನ್ನು ನಾನು ಕೇಳ್ತಾನೆ ಬಂದಿದ್ದೀನಿ. ಆದರೂ ಇದಕ್ಕೆ ಪರಿಹಾರ ಹೇಗೆ, ಅಥವಾ ಯಾವುದರಿಂದ ಹೆಚ್ಚು ಕಮ್ಮಿ ಆಗ್ತದೆ, ಏನು ಸಮಸ್ಯೆ ಆಗ್ತಾ ಇದೆ, ಅರಿವಿಲ್ಲದಂಥ ರೀತಿ ಆಗ್ತಾ ಇದೆ. ಈಗ ಮತ್ತೆ ನಿಮ್ಮ ಜೀವನ ನಡೆಯೋದಾದ್ರೂ ಹೇಗಮ್ಮ? ನಾನು ಬೀದಿ ಕಟ್ಟಿ ಜೀವನ ತೆಗಿತಿದ್ದೇನೆ ಗುರುಜಿ, ತುಂಬಾ ಪ್ರಾಬ್ಲಮ್ ಇದ್ದೇನೆ. ನಾನೀಗ ತಾಯಿ ಮನೆಯಲ್ಲಿ ಇದ್ದೇನೆ, ಅಂದ್ರೆ ಗಂಡನ ಮನೆಯಲ್ಲಿ ಯಾರಿಲ್ಲ. ಅಲ್ಲಿ ಗಿರಾಕಿಗೆ ಅಂತ ನಾನಿದ್ದೇನೆ, ಬ್ಯಾಂಕ್ ಲೋನ್ ತುಂಬಾ ಉಂಟು, ಬ್ಯಾಂಕಿನವರ ಕಿರಿಕಿರಿ, ಅಲ್ಲಿ ಗಿರಾಕಿ ಕೂಡ ಬರುದಿಲ್ಲ ಗುರುಜಿ. ಲೋನ್ ತಗೋಬೇಕಾದ್ರೆ ನೀವು ಶೂರಿಟಿ ಸೈನ್ ಹಾಕಿದ್ರಾ? ಇಲ್ಲ, ಹಾಕ್ಲಿಲ್ಲ. ಆದರೆ ನಿಮ್ಮ ಮನೆ ದಾಖಲಾತಿಗಳೆಲ್ಲ ಬ್ಯಾಂಕಲ್ಲಿದೆ? ಹೌದು. ಅಟ್ಲೀಸ್ಟು ಕಟ್ಟುವಂಥ ವ್ಯಕ್ತಿ ಅವನು ಕಟ್ಟಲಿಕ್ಕೆ ಆಗಿಲ್ಲ, ಸತ್ತು ಹೋದ ಅಂದರೆ ಕನಿಷ್ಠ ಪಕ್ಷ ಆ ಮನೇನಾದರೂ ಆ ಕುಟುಂಬಕ್ಕೆ ಒಂದು ಬಿಟ್ಕೊಡುವಂಥ ಚಿಂತನೆ ಮಾಡಬೇಕು. ಯಾರ್ಯಾರಿಗೋ ಕೋಟ್ಯಾಂತರ ರೂಪಾಯಿ ದುಡ್ಡು ಕಾಸನ್ನು ಹೊಡ್ಕೊಂಡು ಹೋಗೋರನ್ನೆಲ್ಲ ಫ್ರೀ ಬಿಡ್ತಾರೆ. ಇಂತಹ ಏನೋ ಬಡಬಗ್ಗರ ಅವತ್ತಿನ ಕಾಲ, ಅವತ್ತಿನ ಹೊಟ್ಟೆ ಹೊರ್ಕೊಂಡು ಎಲ್ಲೋ ನೆಮ್ಮದಿಯಾಗಿ ಒಂದು ಸೂರು ಇಟ್ಕೊಂಡಿರ್ತಕ್ಕಂಥವ್ರಿಗೂ ಬಂದು ಕುತ್ತಿಗೆ ಮೇಲೆ ಕಾಲಿಡ್ತಾರೆ. ಯಾವತ್ತೂ ಅಷ್ಟೇ ನೋಡಿ, ಒಬ್ಬ ಬಡವ ಕೋರ್ಟಿಗೆ ಹಾಕಿ ಬಿಟ್ಟಿದ್ದಾರೆ ಈಗ. ಇರ್ಲಿಮ್ಮ, ದೇವ್ರು ಒಂದಲ್ಲ ಒಂದು ಕಡೆ ಕೈ ಹಿಡಿತಾನೆ, ಧೈರ್ಯವಾಗಿರು. ಆದರೆ ಅಂಜಬೇಡ, ಭಯಪಡಬೇಡ. ಮತ್ತು ಭಯಪಟ್ಟರೆ ನಿನ್ನ ಜೀವನ ನೀನು ನಡೆಸೋದಕ್ಕಾಗೋದಿಲ್ಲ. ಧೈರ್ಯವಾಗಿರು. ನಿನ್ನ ಸ್ವರತರಂಗದಲ್ಲಿ ಖಂಡಿತ ನಿನ್ಗೆ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ. ನೀನು ಮಾಡಬೇಕಾದಿಷ್ಟೇಮ್ಮ, ಒಂದು 18 ದಿವಸ ಡೈಲಿ 21 ಗರಿಕೆ, ಒಂದಿಷ್ಟು ಕೆಂಪು ಗಂಧ, 21 ಗರಿಕೆ ಕೆಂಪು ಗಂಧವನ್ನು ಮಿಶ್ರಣ ಮಾಡಿ ಗಂಧದಲ್ಲಿ ಗರಿಕೆಯನ್ನು ಅದ್ಕೊಂಡು
ಗಣಪತಿ ಪಾದದ ಮೇಲೆ ಇಟ್ಟು ಈ ಒಂದು 18 ದಿವಸ ಈ ಅನುಷ್ಠಾನ ಮಾಡು. ಪ್ರತಿ ದಿವಸ ರಾತ್ರಿ ಮಲ್ಕೊಳ್ಳುವಾಗ ಕೆಂಪು ಅಕ್ಷತೆ ಕಾಳನ್ನ ತಗೊಂಡು ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕು. ಇಷ್ಟು ಕಾಯಕ ನೀನು ಮಾಡು. ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀಯ. ಈ ಸಾಲದ ಬಾಧೆಯಿಂದ ಬೇಗ ಹೊರಗಡೆ ಬರ್ತೀಯ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೊಳ್ತೀಯ. ಒಳ್ಳೆಯದಾಗಲಿ ತಾಯಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಊರ ಹೆಸರು ಬೇಡ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರೀಗ? ಮಕ್ಕಳ ಬಗ್ಗೆ ಮಾತಾಡ್ಬೇಕಿತ್ತು ಸರ್. ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ಎಷ್ಟು ವರ್ಷದಿಂದ ಹಚ್ಚಿದ್ವಿ ಗುರುಜಿ, ಇವತ್ತು ಸಿಕ್ಕೈತಿ ಗುರುಜಿ. ಭಾರಿ ಖುಷಿ ಆಕತ್ ಗುರುಜಿ. ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗವಲ್ದು ಗುರುಜಿ. ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ. ಮಗಳನ್ನ ಸಾಲ ಮೂಲ ಮಾಡಿ ನೀಟು ಓದಿಸ್ತಾ ಇದೆ ಗುರುಜಿ. ಈಗ ಬರೋ ತಿಂಗಳ 7ನೇ ತಾರೀಕಿಗೆ ಎಕ್ಸಾಮ್ ಐತಿ. ಅದಕ್ಕೆ ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಗುರುಜಿ. ಕೊಡಮ್ಮ, ಫೋನ್ ಕೊಡು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಚೆನ್ನಾಗಿ ಓದ್ತಾ ಇದೆಯಾ? ಹಾ ಗುರುಜಿ, ಚೆನ್ನಾಗಿ ಓದ್ತೀನಿ. ನೀಟ್ ಎಕ್ಸಾಮ್ಗೆಲ್ಲ ರೆಡಿ ಆಗ್ತಾ ಇದೆಯಾ? ಹಾ ಗುರುಜಿ, ರೆಡಿ ಆಗ್ತೀನಿ. ಎಲ್ಲನ ಕೋಚಿಂಗ್ ತಗೋತಾ ಇದೆಯಾ ಅಥವಾ ಮನೇಲೇ ಓದ್ತಾ ಇದೆಯಾ? ಕೋಚಿಂಗ್ ತಗೊಂಡು ಇವಾಗ ಮನೆಗೆ ಬಂದು ಓದ್ತಿದ್ದೀನಿ ಗುರುಜಿ. ಸ್ವಲ್ಪ ಶ್ರಮಿಸ್ಬೇಕು ನೀನು. ನೀನು ಶ್ರಮಿಸಿದ್ರೆ ಖಂಡಿತ ಗೆಲ್ತೀಯ. ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ಈ ಸತಿ ನೀಟಲ್ಲಿ ನೀನು ಗೆಲ್ತೀಯ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಆದರೆ ಮನಸ್ಸಿನ ಏಕಾಗ್ರತೆಯನ್ನು ಇನ್ನಷ್ಟು ಬೆಳೆಸ್ಕೋಬೇಕಾಗಿದೆ ನೀನು. ಸ್ವಲ್ಪ ಓದ್ತಾ ಇರ್ತೀಯ, ಸಡನ್ನಾಗಿ ಮನಸ್ಸು ಚೇಂಜ್ ಮಾಡ್ಕೊಳ್ತೀಯ. ಪಾಠ ಹೇಳ್ತಾ ಇರ್ತಾರೆ, ನಿನ್ನ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಕೊಳಕ್ಕೆ ಆಗದಂಥ ರೀತಿ ಒದ್ದಾಡ್ತಾ ಇದೆಯಾ. ಜೊತೆಗೆ ಆಗಿಂದಾಗಲೇ ಈ ಸ್ಟಮಕ್ ಪೈನ್, ಹೊಟ್ಟೆ ನೋವು ಸ್ವಲ್ಪ ಒದ್ದಾಡ್ತೀಯ ನೀನು. ಅದಕ್ಕೋಸ್ಕರ ಆರೋಗ್ಯದ ಕಡೆನೂ ಗಮನ ಕೊಡು. ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡು. ನೀನು ಅಂದ್ಕೊಂಡಿದ್ದಂತೂ ಖಂಡಿತ ಸಾಧನೆ ಮಾಡ್ತೀಯ. ಈ ಸತಿ ನಿಂಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನೀನು ಸಾಧ್ಯವಾದರೆ ಒಂದು 11 ದಿವಸ ಒಂದು ವಿಳೆದೆಲೆ ತಗೋ. ವಿಳೆದೆಲೆ ಮೇಲೆ ಕೆಂಪು ಗಂಧದಿಂದ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರಿ. ಐಂ ಅಂತಕ್ಕಂಥ ಒಂದು ಅಕ್ಷರನ ವಿಳೆದೆಲೆ ಮೇಲೆ ಬರೆದು ಅದಕ್ಕೆ 108 ಸತಿ ಅದನ್ನೇ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬೆಳಗಿನ ಜಾವ ಅಥವಾ ಸಂಜೆ 6 ಗಂಟೆಗೆ, ಬೆಳಗಿನ ಜಾವ ಆದರೂ ಸರಿ, ಸಂಜೆ 6 ಗಂಟೆಯಲ್ಲಾದರೂ ಸರಿ, ಈ ಅನುಷ್ಠಾನವನ್ನು ನೀನು ಮಾಡಿದ್ದೆ ಆದರೆ ನೀನೇನು ಅಂದುಕೊಂಡಿದೆಯೋ ಅದನ್ನು ಖಂಡಿತ ಸಾಧನೆ ಮಾಡ್ಕೊಳ್ತೀಯ. ನಿನಗಂತಹ ವರ್ಚಸ್ಸಿದೆ, ಅಂತಹ ಸ್ವರದಲ್ಲಿ ಶಕ್ತಿ ಇದೆ. ಒಳ್ಳೆಯದಾಗಲಿ ಮಗು. ಕರೆ ಮಾಡಿ ಮಾತಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವಿತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವರಿಗೂ ಸಮಸ್ತರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಒಳ್ಳೆಯದಾಗಲಿ. ಹಾಗೆಯೇ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ ಅಮ್ಮ. ಮತ್ತೆ ನಿಮ್ಮ ಭೇಟಿ ನಾಳೆ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.